ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಗತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. अच्छेद्योऽयं मदाह्योऽयम् अक्लेद्योऽशोष्य एव च नित्यः सर्वगतस्थाणुरचलोऽयं ಸನಾತನಃ. ಈ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಜೀವನ ಸ್ವರೂಪದಲ್ಲಿ ಶಸ್ತ್ರದಿಂದ ಛೇದನೆ ಮಾಡುವಂಥದ್ದಾಗಲಿ, ಅದಾಹ್ಯೋಯಂ ಬೆಂಕಿಯಿಂದ ಸುಡಲಾಗುವಂತಹದ್ದಾಗಲಿ, ಅಕ್ಲೇದ್ಯೋಯೋ ಅಶೋಷ ಏವಚ ನೀರಿನಿಂದ ಕೊಳಿಸುವಂತಹದ್ದಾಗಲಿ ಅಥವಾ ಗಾಳಿಯಿಂದ ಒಣಗಿಸುವಂಥದ್ದು ಏನೋ ಮಾಡಲಿಕ್ಕೆ ಆಗೋದಿಲ್ಲ. ಸ್ವರೂಪತಃ ಜೀವನನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಎಂಬುವಂತಹ ಪ್ರಶ್ನೆಗೆ ನಂತರದ ಪದದಲ್ಲಿ ಅರ್ಥ ಏನು? ನಿತ್ಯ ಸರ್ವಗತ ಸ್ಥಾಣು ರಚಲೋಯಂ ಸನಾತನಃ. ಭಗವಂತನ ಪ್ರತಿಬಿಂಬ ಯಾರು? ಜೀವ. ಭಗವಂತ ನಿತ್ಯವೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಿತ್ಯ ಸರ್ವಗತಃ ಪರಮಾತ್ಮ ಸರ್ವತ್ರವೂ ವ್ಯಾಪ್ತನಾಗಿದ್ದಾನೆ, ನಿತ್ಯವೂ ಸಹಿತ. ಅವನ ಸ್ಥಾಣು ಅಷ್ಟು ಮಾತ್ರವಲ್ಲ, ಯಾವ ರೀತಿಯಿಂದನೂ ಅವನಿಗೆ ವಿಕಾರಗಳೂ ಇಲ್ಲ. ಅಷ್ಟು ಮಾತ್ರವಲ್ಲ, ಅಚಲಃ ಪ್ರಾಕೃತವಾದಂತಹ ಚಲನೆಗಳೂ ಇಲ್ಲ ಪರಮಾತ್ಮನಿಗೆ. ಇದ್ದರೂ ಮತ್ತೆ ಮಾಡ್ತಾನಲ್ಲ, ಅದು ಅಚಿಂತ್ಯದ್ಭುತ ಶಕ್ತಿಯಿಂದಾಗಿ ಕರ್ತೃತ್ವಗಳು ಪರಮಾತ್ಮನಲ್ಲಿ ಇರುವಂತಹದ್ದು. ಹೀಗೆ ಶ್ರುತಿ ಸ್ಮೃತಿಗಳಿಂದಾಗಿ ಅಯಂ ಸನಾತನ ಪ್ರತಿಪಾದ್ಯನಾದವ ಪರಮಾತ್ಮ. ಇಂತಹ ಪರಮಾತ್ಮನಿಗೆ ಇವ ಏನಾಗಿದ್ದಾನೆ? ಪ್ರತಿಬಿಂಬನಾಗಿದ್ದಾನೆ. ಬಿಂಬನಿಗೆ ಪ್ರತಿಬಿಂಬ ಸಮಾನತೆ ಇರ್ತದೆ ಅಂಶತಃ, ಬಾಧಕ ಇಲ್ಲದೆ ಹೋದಲ್ಲಿ ಮಾತ್ರ. ಅದು ಮುಂದೆ ತಿಳಿಸ್ತಾರೆ, ವಿಶೇಷವಾಗಿ ಭಾಷ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಇಂತಹ ಪರಮಾತ್ಮನಿಗೆ ಪ್ರತಿಬಿಂಬನಾದವ ಯಾರು? ಜೀವ. ಆದ್ದರಿಂದಾಗಿ ಅವನು ಸಹಿತ ಅಚ್ಛೇದ್ಯ, ಅದಾಹ್ಯ, ಅಕ್ಲೇದ್ಯ. ಅಂದರೆ ಅವನನ್ನು ಸ್ವರೂಪತಃ ಏನೋ ಛೇದನೆ ಮಾಡೋದಾಗಲಿ ಅಥವಾ ಅವನು ಸುಡೋದಾಗಲಿ, ಕೊಳಿಸುವಂತಹದ್ದಾಗಲಿ ಉಣಿಸುವಂಥದ್ದು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೊಂದು ರೀತಿ ಅರ್ಥನೇ ಹೇಳ್ಬೋದು, ನಿತ್ಯ ಸರ್ವಗತ ಸ್ಥಾಣು ರಚಲೋಯಂ ಸನಾತನ ಎಂಬುವಂತಹ ವಿಷಯಕ್ಕೆ ಏನೂ ಮಾಡಲಿಕ್ಕೆ ಆಗಲ್ಲ. ಸ್ವರೂಪವನ್ನು ಜೀವ ಸ್ವರೂಪವನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಜೀವನಿಗೂ ಅವನ ಬಿಂಬರೂಪಿಯಾದ ಪರಮಾತ್ಮನಿಗೂ ಏನೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇದೆ, ಯಾರಲ್ಲಿ ವ್ಯತ್ಯಾಸ ಇಲ್ಲ? ಪ್ರತಿಬಿಂಬಾಂಶತ್ವೇನ ವ್ಯತ್ಯಾಸವಿಲ್ಲ ಅಂತ ಅರ್ಥ. ಏಕೆ ಅಂತ ಚಿಂತನೆ ಮಾಡಿ. ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನಃ. ಜೀವ ಯಾಕೆಂದರೆ ಜೀವ ನೋಡಿ ನಿತ್ಯವೂ ಸರ್ವಗತನಾದ ಪರಮಾತ್ಮನ ಆಶ್ರಯದಲ್ಲಿದ್ದಾನೆ. ನಿತ್ಯ ಸರ್ವಗತಃ ಎಂಬುದಕ್ಕೆ ಅದರ್ಥ ನಿತ್ಯವೂ ಪರಮಾತ್ಮನ ಆಶ್ರಯದಲ್ಲಿರುವಂಥವ ಅಂತ. ಅಷ್ಟು ಮಾತ್ರವಲ್ಲ, ಸ್ಥಾಣು ಪದಕ್ಕೆ ಇಲ್ಲಿ ಅರ್ಥ ಅಣು ಅಂತ. ಪರಮಾತ್ಮ ಅವ ಅಣು ಅಲ್ಲ, ಮಹತ್ತವ. ಇವ ಅನುರೂಪಿಯಾದವ. ಅಷ್ಟು ಮಾತ್ರ. ಅಚಲಃ ಅಯಂ ಸನಾತನಃ. ಯಾವ ಸ್ಥಿತಿಯಲ್ಲೂ ಇವನಿಗೆ ಚಲನೆಗಳು ಇಲ್ಲ. ಅಷ್ಟು ಮಾತ್ರವಲ್ಲ, ಸನಾತನ ಪದಕ್ಕೆ ಅರ್ಥ ಇವನಿಗೆ ಹೇಳುವಾಗ ಎಲ್ಲ ಶ್ರುತಿ ಸ್ಮೃತಿಗಳು ಇವನಿಗೆ ವಿಧಿ ನಿಷೇಧಗಳು ಇದೆ. ವಿಧಿ ನಿಷೇಧಗಳಿಂದಾಗಿ ಬದ್ಧನಾಗಿದ್ದಾನೆ ಯಾರು? ಜೀವಾತ್ಮ. ಅದರಿಂದನೇ ಪರಮಾತ್ಮನಿಗೆ ಇವ ಏನಾಗಿದ್ದಾನೆ? ಅಧೀನ. ಹೀಗೆ ಅಧೀನನಾದ ಪ್ರಯುಕ್ತವಾಗಿ ಅವನ ಪ್ರತಿಬಿಂಬಾಂಶ ಆಧಾರ ಪ್ರಯುಕ್ತವಾಗಿ ಪರಮಾತ್ಮನ ನಿತ್ಯ ಸರ್ವತನಾದ ಪರಮಾತ್ಮನ ಆಶ್ರಯದಲ್ಲಿರುವಂತಹ ಪ್ರಯುಕ್ತವಾಗಿ ಇವನಿಗೆ ಯಾವ ಅಚ್ಛೇದ್ಯ ಅಂದರೆ ಛೇದನೆ ಅದು ಅವನೇನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಆತ್ಮನಾಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ಶ್ಲೋಕದ ವಿವರಣೆ. ಇದನ್ನು ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಬಹಳಷ್ಟು ಬಿಡಿಸಿ ಹೇಳ್ತಾರೆ. ಆತ್ಮಕ್ಕೆ ನಿಷೇಧ ಇಲ್ಲ ಅಂತ ಹೇಳ್ದಂಗೆ ಆಯ್ತಲ್ವ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಯೋ ಶೋಷ ಏವಚ ಎಂಬ ಪ್ರಯುಕ್ತವಾಗಿ ಏನು ಹೇಳ್ದಂಗೆ ಆಯಿತು. ಜೀವನಿಗೆ ನಾಶ ಇಲ್ಲ ಅಂದರೆ ಆತ್ಮಕ್ಕೆ ನಾಶವಿಲ್ಲ ಅಂತ ಅದನ್ನು ಭಾಷ್ಯದಲ್ಲಿ ಬಿಡಿಸ್ತಾ ಹೋಗ್ತಾರೆ. ವರ್ತಮಾನ ನಿಷೇಧಾತ್ ಸ್ಯಾದ್ ಉತ್ತರತ್ರ ಇತ್ಯತಃ ಅಚ್ಛೇದ್ಯ ಇತಿ.
ಇಲ್ಲಿಯ ತನಕ ವರ್ತಮಾನ ಕಾಲದಲ್ಲಿ ಆತ್ಮನಿಗೆ ನಾಶವಿಲ್ಲ ಎಂಬುವಂತಹ ನಿಷೇಧವನ್ನು ಮಾಡಿದಂಗಾಯಿತು. ಆಯಿತು, ವರ್ತಮಾನ ಕಾಲದಲ್ಲಿ ಆತ್ಮಕ್ಕೆ ನಾಶ ಬೇಡ, ಮುಂದೆ ಯಾವಾಗಲಾರ ಆಗ್ಬೋದಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಎಂಬ ಶ್ಲೋಕದಲ್ಲಿ ಆತ್ಮನಿಗೆ ನಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾಶ ಇಲ್ಲ, ಮುಂದೆ ನಾಶ ಆಗ್ಬೋದಲ್ಲ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ. ಏನು ಅಂತ, ವರ್ತಮಾನ ನಿಷೇಧ ಸ್ಯಾದ್ ಉತ್ತರತ್ರ ಇತಿತಃ ಅಚ್ಛೇದ್ಯ ಇತಿ. ಅಚ್ಛೇದ್ಯ ಪದಕ್ಕೆ ಅರ್ಥ ಏನು ಅಂದರೆ ಆತ್ಮನಿಗೆ ನಾಶ ಯೋಗ್ಯತ್ವೇ ಇಲ್ಲ. ನಾಶ ಯೋಗ್ಯತ್ವೇ ಇಲ್ಲ ಅಂದ್ರೆ ಅರ್ಥ ಏನು? ಯಾವಾಗಲೂ ಆತ್ಮಕ್ಕೆ ನಾಶ ಇಲ್ಲ, ಈಗ ಇಲ್ಲ, ಮುಂದೆ ಆಗ್ಬೋದಲ್ಲ ಅಂತ ಪ್ರಶ್ನೆನೇ ಬರಲ್ಲ. ಆತ್ಮನಾಶದ ಯೋಗ್ಯತ್ವವೇ ಇಲ್ಲ ಅಂತ ಅರ್ಥ. ಈ ಶ್ಲೋಕದ ಅರ್ಥದ ಚಿಂತನೆ ಮಾಡಿದ್ರೆ ಅಚ್ಛೇದ್ಯೋಯಂ ದಾಹ್ಯೋಯಂ ಎಂಬ ಪದದ ಅರ್ಥದಲ್ಲಿ ಅಚ್ಛೇದ್ಯ ಪದಕ್ಕೆ ಅರ್ಥ ಏನು ಅಂದರೆ ಯಾವಾಗಲೂ ನಾಶವಿಲ್ಲ ಅಂತ. ನಾಶಕ್ಕೆ ಯೋಗ್ಯತೆಯೇ ಇಲ್ಲ. ಇನ್ನು ಯೋಗ್ಯತೆಯೇ ಇಲ್ಲದಿರುವಾಗ ಮುಂದೆ ನಾಶ ಆಗ್ತದೆ, ಈಗ ನಾಶ ಇಲ್ಲದೆ ಪ್ರಯುಕ್ತ ಅಂತ ಪ್ರಶ್ನೆನೇ ಬರೋದಿಲ್ಲ ಅಂತ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ ನಾಶ ಯೋಗ್ಯತೆ ಆತ್ಮನಿಗಿಲ್ಲ, ಹೌದು, ಯಾವ ಕಾಲದಲ್ಲೂ ಆತ್ಮನಾಶ ಇಲ್ಲ. ಈ ಶ್ಲೋಕದ ಪದಕ್ಕೆ ಅರ್ಥ ಇರ್ಬೋದು, ಈ ಪದದಿಂದನೇ ವರ್ತಮಾನ ಕಾಲದಲ್ಲೂ ನಾಶವಿಲ್ಲ, ಯಾವಾಗಲೂ ನಾಶವಿಲ್ಲ ಅಂತ ಹೇಳಲಿಕ್ಕೆ ಬರುವಾಗ ಹಿಂದಿನ ಶ್ಲೋಕಗಳು ಯಾಕೆ ಹೇಳಬೇಕು? ನೈನಂ ಚಿಂದಂತಿ ಶಸ್ತ್ರಾಣಿ, ಹಿಂದೆ ಶ್ಲೋಕ ಹೇಳಿತು, ಪರಮಾತ್ಮ ಹೇಳಿದ ಇವನನ್ನು ಛೇದನೆ ಮಾಡಲಿಕ್ಕೆ ಆಗೋದಿಲ್ಲ, ಇವನನ್ನು ಸುಡಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳಬೇಕು? ಈ ಶ್ಲೋಕ ಪ್ರಯುಕ್ತವಾಗಿ ಹೇಳ್ಬೋದಿತ್ತಲ್ಲ, ಯಾವಾಗಲೂ ನಾಶ ಇಲ್ಲ ಅಂತ ಸಿದ್ಧ ಆಗೋಗಿದೆ, ಯೋಗ್ಯತ್ವ ನಾಶ ಯೋಗ್ಯತ್ವ ಇಲ್ಲವೇ ಇಲ್ಲ ಅಂತ ಅಲ್ವಾ. ಅದಕ್ಕೆ ಹೇಳಿದ್ದೇನು ಅಂದರೆ ಆತ್ಮನಿಗೆ ಛೇದಯೋಗ್ಯತ್ವ ಇಲ್ಲ ಅಂತ ಆತ್ಮನಿಗೆ ಹೇಳಿದ್ದು ಹಿಂದಿನ ಶ್ಲೋಕದಲ್ಲಿ. ಈಗ ಹೇಳ್ತಿರೋದು ಯಾವಾಗಲೂ ಇಲ್ಲ ಅಂತ ನೋಡಿ. ಹಿಂದೆ ಗೀತಾರಂಭದಲ್ಲೇನೆ, ಅಂದರೆ ಉಪೋದ್ಘಾತದಲ್ಲೇನೆ ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂತ ಹೇಳ್ತಾ ಬಂದ. ಇನ್ನೊಂದು ಶಸ್ತ್ರಗಳು ಸಂಪಾತವಾದಾಗ, ಯುದ್ಧದಲ್ಲಿ ಶಸ್ತ್ರ ಸಂಪಾತ ಆದರೆ ಏನಾಗ್ತದೆ ಹೇಳಿ? ಛೇದನೆ ಆಗ್ತದೆ. ಛೇದನೆ ಆಗೋದು ಯಾವುದಕ್ಕೆ? ದೇಹಕ್ಕೆ, ಅದು ಆತ್ಮಕ್ಕೆ ಅಲ್ಲ ಅಂತ. ಹೀಗೆಲ್ಲ ಹಿಂದೆ ಶಸ್ತ್ರಾಸ್ತ್ರಗಳ ಸುರಿಮಳೆ ಬರಲಿ, ಅಲ್ಲಾಗುವಂತಹ ದೇಹಕ್ಕೆ ಹೊರತು ಆತ್ಮಕ್ಕೆ ಅಲ್ಲ ಅಂತ. ಆತ್ಮನಾಶ ಇಲ್ಲ, ಆತ್ಮನಾಶಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ನೈನಂಚಿಂತ ಶಸ್ತ್ರಾಣಿ ಎಂಬುವಂಥ ವಿಷಯದಲ್ಲಿ ಹೇಳಿತ್ತು. ಈಗ ಹೇಳ್ತಿರೋದು ಯಾವ ಕಾಲದಲ್ಲೂ ಇಲ್ಲ ಅಂತ. ಹೀಗೆ ಅರ್ಥದ ವಿಶೇಷನ ಹೇಳ್ಕೊಳ್ಬೇಕು. ವರ್ತಮಾನ ಅದರ್ಶನಾತ್ ಯುಕ್ತಂ ಅಯೋಗ್ಯತ್ವಂ ಇದು ಸೂಚಯತಿ ವರ್ತಮಾನ ಅಪದೇಶೇನ. ಸೊ ಈಗ ಯಾವುದೂ ಇಲ್ಲ ಅಂತ ಮಾತ್ರವಲ್ಲ, ಯಾವಾಗಲೂ ಇಲ್ಲ, ಯಾವಾಗಲೂ ಸಹಿತ ಆತ್ಮಕ್ಕೆ ನಾಶಯೋಗ್ಯತ್ವ ಇಲ್ಲ ಅಂತ ಅರ್ಥ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಕುತಃ ಯೋಗ್ಯತ, ಯಾಕ್ರಿ ಅಯೋಗ್ಯತ್ವ? ಆತ್ಮನಾಶಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ನೀವೇನು ಹೇಳ್ತೀರಾ ಅಂತ ಪ್ರಶ್ನೆ ಬಂದರೆ ಶ್ಲೋಕದಲ್ಲೇ ಇದೆ. ಏನು ಅಂತ, ನಿತ್ಯ, ಎರಡನೇ ಲೈನ್ ನೋಡಿ, ನಿತ್ಯ ಸರ್ವಗತ ಸ್ಥಾಣು ರಚೋಲಯಂ ಸನಾತನಃ ಅಂತಿದೆ ಅಲ್ವಾ. ಪರಮಾತ್ಮ ಎಂತವ? ನಿತ್ಯ ಸರ್ವಗತನಾದವ. ವಿಶೇಷಣಗಳು ಹೇಳ್ತಾ ಇದ್ದಾರೆ. ಏನು ಅಂತ, ನಿತ್ಯ ಸರ್ವಗತಃ ಪರಮಾತ್ಮ ಎಂತವ, ಸ್ಥಾಣು ಅವ ಅಚಲ, ಅವ ಸನಾತನ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮನಿಗೆ ಪ್ರತಿಬಿಂಬನಾದವ ಪ್ರಯುಕ್ತದಿಂದ ಇವ ಇಂತಹ ಜೀವಕ್ಕೆ ಅಂದರೆ ಆತ್ಮಕ್ಕೆ ನಾಶ ಯಾವತ್ತೂ ಇಲ್ಲ, ಯೋಗ್ಯತೆ ಇಲ್ಲವೇ ಇಲ್ಲ ಅಂತ ಅರ್ಥವನ್ನು ಮಾಡಬೇಕು. ಹೀಗೆ ಅರ್ಥವನ್ನು ಮಾಡಬೇಕು. ಪ್ರತಿಬಿಂಬಾಂಶನಾದಂತಹ ಜೀವನಿಗೆ ಹಾಗೇ ವಿಧಿ ನಿಷೇಧಗಳು, ಅಂದರೆ ಅವನಿಗೆ ಯಾವತ್ತೂ ಆತ್ಮಯೋಗ್ಯತ್ವ ನಾಶತ್ವ ಯೋಗ್ಯತ್ವ ಇಲ್ಲವೇ ಇಲ್ಲ ಅಂತಲ್ಲ ಅರ್ಥ. ಯಾಕೆ ಇಲ್ಲ ಎಂಬುದಕ್ಕೆ ನಿಜವಾದ ಅರ್ಥ ಏನು? ಪರಮಾತ್ಮನ ಪ್ರತಿಬಿಂಬನಾದ ಪ್ರಯುಕ್ತ. ಅಂದರೆ ಪರಮಾತ್ಮ ಎಂತವ? ನಿತ್ಯ ಸರ್ವಗತನಾದವ. ಅದು ಸರ್ವಗತಕ್ಕೆ ನಿತ್ಯತ್ವ ವಿಶೇಷಣ. ನಿತ್ಯವೂ ಸರ್ವದಾ ಪರಮಾತ್ಮ ಎಲ್ಲದರಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥವನ್ನು ಮಾಡಬೇಕು. ಅಷ್ಟು ಮಾತ್ರವಲ್ಲ, ಸ್ಥಾಣುನಾದವ. ಸ್ಥಾಣು ಅಂದರೆ ಪದಕ್ಕೆ ಅರ್ಥ ಏನು? ಸರ್ವತ್ರ ಇರುವಂಥ, ಜೊತೆಗೆ ವಿಶೇಷವಾಗಿ ಪರಮಾತ್ಮಗೆಂತವ ಯಾವ ಸ್ಥಾಣು ವಿಕಾರವೂ ಇಲ್ಲದೆ ಇರುವಂಥವ. ಅಷ್ಟು ಮಾತ್ರವಲ್ಲ, ಅಚಲ, ಚಲನೆ ಇಲ್ವಾ, ಕ್ರಿಯೆ ಮಾಡ್ತಾನಲ್ಲ, ಪ್ರಾಕೃತಿಕವಾದಂತಹ ಚಲನೆಗಳೂ ಇಲ್ಲ ಪರಮಾತ್ಮನಿಗೆ. ಇಂತಹ ಪರಮಾತ್ಮನಿಗೆ ಪ್ರತಿಬಿಂಬನ ಪ್ರಯುಕ್ತವಾಗಿ ಇವನಿಗೆ ಆತ್ಮನಾಶದ ಯೋಗ್ಯತ್ವ ಇಲ್ಲ ಅಂತ ಅರ್ಥವನ್ನು ಮಾಡಬೇಕು. ಆದರೂ ಇಲ್ಲೊಂದು ಪ್ರಶ್ನೆ ಬರ್ತದೆ, ಶಾಶ್ವತಂ ಇತ್ಯೇಕರೂಪತ್ವಂ ಮಾತ್ರ ಮುಕ್ತಂ ಸ್ಥಾಣು ಶಬ್ದೇ ನೈಮಿತ್ತಿಕಮನ್ಯತಾತ್ವ ನಿವಾರಯತಿ. ಹಿಂದೆ ಎಲ್ಲ ಹೇಳುವಾಗ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣೋ ಅಂತೆಲ್ಲ ಪರಮಾತ್ಮ ಹೇಳಿದ. ಇಲ್ಲಿ ಸ್ಥಾಣು ಅಂತ ಪದ ಹೇಳ್ತಾ ಇದ್ದಾನೆ, ಯಾವ ವಿಕಾರವೂ ಇಲ್ಲ ಅಂತ. ಅಲ್ಲಿ ಹೇಳಿದ್ದೇನು? ಶಾಶ್ವತ. ಶಾಶ್ವತ ಅಂದರೆ ಪದ ಅರ್ಥ ಏನು? ವಿಕಾರ ಇಲ್ಲ ಅಂತ. ಪುನರುಕ್ತಿ ಅಲ್ವ, ದೋಷ ಅಲ್ವಾ ಅಂತ ಹೇಳಿದ್ರೆ ಆಚಾರ್ಯರು ಅದನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಶಾಶ್ವತಂ ಇತ್ಯೇಕರೂಪತ್ವಂ ಮಾತ್ರ ಮುಕ್ತಂ. ಶಾಶ್ವತ ಪದಕ್ಕೆ ಅರ್ಥ ಅಲ್ಲಿ ಹೇಳಿದ್ದೇನು ಅಂತಂದರೆ ಪರಮಾತ್ಮನಿಗೆ ಸಾಮಾನ್ಯತಃ ನಾಶ ಇಲ್ಲ, ಸಾಮಾನ್ಯತಃ ವಿಕಾರ ಇಲ್ಲ ಅಂತ ಹೇಳಿದಷ್ಟೇ. ಮತ್ತು ಇಲ್ಲಿ ಸ್ಥಾನಪದಕ್ಕೆ ಅರ್ಥ ಏನು ಹೇಳ್ತಾ ಇರೋದಂದರೆ ಸ್ಥಾನು ಶಬ್ದೇ ನೈಮಿತ್ತಿಕಂ ಅನ್ಯತಾತ್ವಂ ನಿವಾರಯತಿ. ನೈಮಿತ್ತಿಕ, ಯಾವ ನಿಮಿತ್ತ ರೂಪದಲ್ಲೂ ಸಹಿತ ಪರಮಾತ್ಮನಿಗೆ ವಿಕಾರ ಇಲ್ಲ. ಹೀಗೆ ಪುನರುಕ್ತಿ ದೋಷ ಇಲ್ಲ ಅಂತ ನಿವಾರಣೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಅಜೋ ನಿತ್ಯಂ ಶಾಶ್ವತೋ ಎಂ ಪುರಾಣೋ ಅಲ್ಲಿ ಹೇಳುವಾಗ ಅಜ ಅಂದ್ರೆ ಅರ್ಥ ಏನು? ಜನಿತ್ವ ಇಲ್ಲ, ಜನನ ಇಲ್ಲ.
ನಿತ್ಯ ಅಂದರೆ ನಿತ್ಯವಾಗಲೂ ಇರುವಂಥವ ಅಂತ. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ, ನಿತ್ಯ ಸರ್ವಗತ. ಮತ್ತೆ ಮತ್ತೆ ಪದ ಬಳಸ್ತಾ ಇದ್ದಾರಲ್ಲ, ಪುನರುಕ್ತಿ ಅಲ್ವಾ. ಅಂದರೆ ಇಲ್ಲಿ ನಿತ್ಯ ಪದಕ್ಕೆ ಅರ್ಥ ಏನು ಅಂದರೆ ನಿತ್ಯತ್ವಂ ಸರ್ವಗತತ್ವ ವಿಶೇಷಣಂ, ನಿತ್ಯ ಸರ್ವಗತಃ ಸ್ಥಾಣು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರ್ವಗತ ಅಂತಿದಲ್ಲ, ಸರ್ವಗತ ಅಂದ್ರೆ ಅರ್ಥ ಏನು ಹೇಳಿ, ಸರ್ವತ್ರ ವ್ಯಾಪ್ತ ಅಂತ. ಸರ್ವತ್ರ ವ್ಯಾಪ್ತ ಎಂಬುವಂತಹ ಪದಕ್ಕೆ ವಿಶೇಷಣ ನಿತ್ಯ ಅಂತ. ನಿತ್ಯ ಅಂದರೆ ನಿತ್ಯ ಅಂತ ಅರ್ಥ ಅಲ್ಲ, ಸರ್ವಗತನಾಗಿದ್ದಾನೆ ಪರಮಾತ್ಮ, ಅದಕ್ಕೆ ವಿಶೇಷಣ. ಅಂದರೆ ಅರ್ಥ ಹೇಳಿ, ನಿತ್ಯ ಅಂದರೆ ಸರ್ವಥಾ, ಸರ್ವದಾ ಸರ್ವತ್ರ ವ್ಯಾಪ್ತ. ಯಾವುದೋ ಒಂದು ಸಮಯದಲ್ಲಿ ಸರ್ವತ್ರ ವ್ಯಾಪ್ತ ಅಲ್ಲ, ಈಗ ಸರ್ವತ್ರ ವ್ಯಾಪ್ತ ರೀ, ಮುಂದೆ ಸರ್ವತ್ರ ವ್ಯಾಪ್ತ ಅಲ್ಲ ಅಂತಲ್ಲ, ಸರ್ವಥಾ ಸರ್ವತ್ರ ಸರ್ವದಾ ಸರ್ವತ್ರ ವ್ಯಾಪ್ತ. ಹೀಗೆ ಹೇಳುವ ಮುಖಾಂತರವಾಗಿ ಪುನರುಕ್ತಿ ದೋಷ ಇಲ್ಲ. ಹಿಂದೆ ಹೇಳಿದ್ದು ನಿತ್ಯ, ನಿತ್ಯ ಅಂತ ಪರಮಾತ್ಮ ನಿತ್ಯ ಅಂತ. ಹೀಗೆ ಹೇಳ್ತಿರೋದು ಸರ್ವತ್ರ ವ್ಯಾಪ್ತನಾಗಿ ನಿತ್ಯ, ಅಂದರೆ ಸರ್ವದಾ ಸರ್ವತ್ರ ವ್ಯಾಪ್ತ ಅಂತ ಅರ್ಥವನ್ನು ಮಾಡಿಕೊಳ್ಬೇಕು. ಅನ್ಯಥಾ ಪುನರುಕ್ತಿ ಇಲ್ಲದೆ ಹೋದರೆ, ಹೀಗೆ ವಿಶೇಷಣವಾಗಿ ನಿತ್ಯತ್ವವನ್ನು ಹೇಳದೆ ಹೋದರೆ ಪುನರುಕ್ತಿ ದೋಷ ಬರ್ತದೆ. ಅರ್ಥ ಆಯ್ತಲ್ಲ. ಇಲ್ಲಿಗೆ ಆ ವಿಷಯವನ್ನು ಮುಗಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪರದ ಅರ್ಥ ಏನಾಗ್ತದೆ ಹೇಳಿ, ನಿತ್ಯ ಸರ್ವಗತಃ ಸ್ಥಾಣು. ನಿತ್ಯ ಸರ್ವಗತಃ ಅಂದ್ರೆ ಅರ್ಥ ಏನು, ಸರ್ವಥ ಅಂತ ಅರ್ಥ. ಸರ್ವಥ ಅಂದರೆ ಸರ್ವದಾ ಪರಮಾತ್ಮ ಸರ್ವತ್ರ ವ್ಯಾಪ್ತ. ಸ್ಥಾಣು ಪದಕ್ಕೆ ಅರ್ಥ ಏನು, ನೈಮಿತ್ಯಕವಾಗಿ ಅವನಿಗೆ ವಿಕಾರ ಇಲ್ಲ. ಹಿಂದೆ ಹೇಳಿದ್ದು ಸಾಮಾನ್ಯತಃ ಅವನಿಗೆ ವಿಕಾರ ಇಲ್ಲ ಅಂತ. ಹೀಗೆ ಹೇಳಿ ನೈಮಿತ್ಯಕ ವಿಶೇಷಣದಿಂದನೂ ಅವನಿಗೆ ವಿಕಾರ ಇಲ್ಲ. ಹೀಗೆ ಅರ್ಥದ ಚಿಂತನೆಯನ್ನು ಮಾಡಿಕೊಳ್ಬೇಕು. ಇಲ್ಲದೆ ಹೋದ್ರು ನೋಡಿ, ಅಪ್ರಮೇಯೋ ಅನಾಶಿತ್ವಂ ಅಂತ ಹೇಳಿದ್ರು ಪರಮಾತ್ಮ. ಹಿಂದೆ ಹೇಳಿದ ಅಪ್ರಮೇಯೋ ಅನಾಶಿತ್ವಂ ತಸ್ಮಾದ್ಯುದ್ಧಸ್ವ ಭಾರತ ಅಂತ ಹೇಳಿದ. ಹಿಂಗೆ ಹೇಳುವಾಗ ಅಪ್ರಮೇಯ ಪದಕ್ಕೆ ಅರ್ಥ ಏನು, ಅಪ್ರಮೇಯ ಅಂದರೆ ಸರ್ವತ್ರ ವ್ಯಾಪ್ತನಾದವ ಅಂತ, ಸರ್ವತ್ರ ಇರುವಂಥವ ಅಂತ. ಸರ್ವಗತ ಪದಕ್ಕೆ ಅರ್ಥ ಏನು, ಒಂದೇ ಆಯಿತು. ಆದರೆ ಸರ್ವದಾ ಸರ್ವತ್ರ ವ್ಯಾಪ್ತ ಅಂತ ಅರ್ಥ ಹೇಳುವಾಗ ಸ್ವಲ್ಪ ಪುನರುಕ್ತಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಹೀಗೆ ಅರ್ಥವನ್ನು ಚಿಂತನೆ ಮಾಡಿಕೊಳ್ಬೇಕು ಅಂತ ಬಿಡಿಸಿ ಹೇಳಿದ್ರು. ಮುಂದೆ ಮತ್ತೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಐಕ್ಯೋಕ್ತಾವಪಿ ಅನುಕ್ತ ವಿಶೇಷ ಉಪಾದಾನ ನ ಐಶ್ವರ್ಯಕ್ಕೆ ಪುನರುಕ್ತೇ. ಎಷ್ಟೋ ಪರಮಾತ್ಮನಿಗೆ ವಿಶೇಷಣ ಹೇಳ್ತಾ ಇದ್ರಲ್ಲ, ಅದು ಪುನರುಕ್ತಿ ದೋಷ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ. ಯಾಕೆ ಅಂದರೆ ಎಲ್ಲ ವಿಷಯಗಳು ಸಹಿತ ಪರಮಾತ್ಮನಿಗೆ ಜೀವಾತ್ಮನಾದವ, ಅಂದರೆ ಯಾರು ಜೀವ ಇದ್ದಾನೆ, ಆತ್ಮ ಇದ್ದಾನೆ, ಅವ ಪ್ರತಿಬಿಂಬ ಎಂಬುವಂತಹ ಅನೇಕ ಬಾರಿ ಹೇಳಬೇಕಾಗಿದೆ. ಪ್ರತಿಯೊಂದು ವಿಶೇಷಣದಲ್ಲೂ ತಿಳಿಸಿ ಹೇಳಬೇಕಾಗಿದೆ. ಆದ್ದರಿಂದಾಗಿ ಪುನರುಕ್ತಿ ದೋಷ ಬರೋದಿಲ್ಲ ಪರಮಾತ್ಮನಿಗೆ. ಎಲ್ಲ ವಿಶೇಷಣಗಳು ಸಹಿತ ಹೇಳ್ತಾ ಇರೋದು ಯಾರಿಗೆ ಹೇಳಿ, ಪ್ರತಿಬಿಂಬನಾದ ಜೀವನಿಗೆ ಪರಮಾತ್ಮ ಬಿಂಬನಾಗಿದ್ದಾನೆ ಎಂಬುವಂತಹ ವಿಶೇಷಣಗಳನ್ನು ತಿಳಿಸಲಿಕ್ಕೆ ಅನೇಕ ವಿಷಯಗಳನ್ನು ಹೇಳಿದ್ರಿಂದಾಗಿ ಪುನರುಕ್ತಿ ಇಲ್ಲ. ಯುಕ್ತಾಶ್ಚ ಬಿಂಬಧರ್ಮ ಪ್ರತಿಬಿಂಬೆ ಅವಿರೋಧೆ. ಅದೇ ರಿಂಗಿ ಬಿಂಬನಲ್ಲಿ ಅನೇಕ ಧರ್ಮಗಳಿದೆ. ಅದು ಜೀವಾತ್ಮ ಅಂತಹ ಬಿಂಬನಿಗೆ ಅಂದರೆ ಪರಮಾತ್ಮನಿಗೆ ಪ್ರತಿಬಿಂಬನಾದ ಅಂದರೆ ಅವನ ಧರ್ಮಗಳು ಇವನಲ್ಲಿ ಬೇಕಾದಷ್ಟು ಬರಬೇಕಿತ್ತಲ್ಲ ಅಂದರೆ ಹೌದು. ಬಿಂಬನಲ್ಲಿರುವಂತಹ ಅನೇಕ ಧರ್ಮಗಳು ಪ್ರತಿಬಿಂಬನಲ್ಲೂ ಇರ್ತದೆ, ಯಾವ ವಿರೋಧವೂ ಇಲ್ಲ. ಅದರ ಕೆಲವು ಕಡೆ ಅದನ್ನು ನಾವು ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅದನ್ನು ತಿಳಿಸ್ತಾ ಇದ್ದಾರೆ. ಹೇಗೆ ಅಂತ ಚಿಂತನೆ ಮಾಡೋಣ. ನೋಡಿ, ಇವಾಗ ನಾಶರಹಿತನಾದಂತಹ ಪರಮಾತ್ಮ, ಅವನಿಗೆ ಪ್ರತಿಬಿಂಬನಾದವ ಯಾರು, ಜೀವಾತ್ಮ. ಹಾಗಾದರೆ ಇವನಿಗೂ ನಾಶರಹಿತ, ಆ ಧರ್ಮ ಇವನಿಗಲ್ಲಿರಬೇಕು. ಪರಮಾತ್ಮ ಎಂಥವ, ಸರ್ವಗತನಾದವ. ಬಿಂಬ ಸಾನ್ನಿಧ್ಯತ್ವೇನ ಜೀವಾತ್ಮ ಏನಾಗ್ತಾನೆ, ಅವನ ಉಪಾಧಿಗೂ ನಾಶ ಇಲ್ಲ. ಯಾಕೆಂದರೆ ಬಿಂಬ ಸಾನ್ನಿಧ್ಯ ಯಾವತ್ತೂ ಇರದೇ ಇರ್ತದೆ. ಆದರೆ ಜೀವಾತ್ಮ ಸರ್ವಗತನಲ್ಲ, ಅವ ಅಣು. ಚಿಂತನೆ ಹೇಗೆ, ಒಂದು ಧರ್ಮದ ವಿಶೇಷಣ. ಇವಾಗ ಸರ್ವಗತನಾಗಿ ಪರಮಾತ್ಮ ಇದ್ದಾನೆ ಅಂದರೆ ಅವನ ಪ್ರತಿಬಿಂಬನಾದ ಜೀವಾತ್ಮನು ಸರ್ವಗತನಾಗಿರ್ಬೇಕಲ್ವ. ನೋಡಿ, ಇಲ್ಲಿ ಧರ್ಮಕ್ಕೆ ವಿರೋಧ. ಆದರೆ ಹೇಗಿದ್ದಾನೆ ಅಂದರೆ ಜೀವಾತ್ಮ ಸರ್ವಗತನ ಅಂದರೆ ಪರಮಾತ್ಮ ಇಂಥವನಾಗಿದ್ದಾನೆ, ಎಲ್ಲ ಕಡೆ ವ್ಯಾಪ್ತನಾದ ಪ್ರಯುಕ್ತವಾಗಿ ಬಿಂಬ ಸಾನ್ನಿಧ್ಯ ಇಲ್ಲಿದೆ, ಎಲ್ಲ ಕಡೆ ಇದೆ. ಬಿಂಬ ಸಾನ್ನಿಧ್ಯ ಎಲ್ಲ ಕಡೆ ಇರೋದರಿಂದಾಗಿ ಬಿಂಬ ಸಾನ್ನಿಧ್ಯದ ಉಪಾಧಿಯಿಂದಾಗಿ ಜೀವಾತ್ಮ ಏನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ. ಹೀಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಬಾಧಕ ಇಲ್ಲದೆ ಹೋದಲ್ಲಿ ಮಾತ್ರ ಅದೇನಾಗ್ತದೆ, ಧರ್ಮ ಎಲ್ಲ ಕಡೆ ಬರ್ತದೆ. ಕೆಲವು ಕಡೆ ಬಾಧಕ ತೋರ್ತದೆ. ಇಲ್ಲಿ ಬಾಧಕ, ಇವಾಗ ಸರ್ವಗತ ಎಂಬುವಂಥಲ್ಲಿ ಬಾಧಕ ತೋರ್ತದೆ ಅಲ್ವಾ. ಎಲ್ಲ ಗುಣಗಳು ಪರಿಪೂರ್ಣ ಗುಣಗಳು ಎಂಬುವಂತಹ ಧರ್ಮದಲ್ಲಿ ಬಾಧಕ ತೋರ್ತದೆ. ಬಾಧಕ ಇಲ್ಲದೇ ಇದ್ದಾಗ ಪ್ರಯುಕ್ತವಾಗಿ ಎಲ್ಲ ಧರ್ಮಗಳು ಜೀವಾತ್ಮನಲ್ಲಿದೆ ಅಂತ ತಿಳಿಬೇಕು. ಬಾಧಕ ಇದ್ದಲ್ಲಿ ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವಾಗ ಸರ್ವಗತ ಪದಕ್ಕೆ ಅರ್ಥ ಏನು ಮಾಡಿದ್ವಿ ನಾವು, ಜೀವಾತ್ಮನಲ್ಲಾಗುವಾಗ ಬಿಂಬ ಉಪಾಧಿ ಸರ್ವಗತ ಆಗಿರೋದ್ರಿಂದಾಗಿ ಆ ಉಪಾಧಿಯ ಸಮೀಪ್ಯ ಇರುವ ಜೀವಾತ್ಮನಿಗೂ ನಾಶ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅವನಿಗೆ ನಾಶ ಇದೆಯಾ? ಎಲ್ಲ ಕಡೆ ಇರೋ ಪ್ರಯುಕ್ತವಾಗಿ ಅವನಿಗೆ ನಾಶ ಇಲ್ವೋ, ಅಣುವಾಗಿರೋದ್ರಿಂದ ಇವನಿಗೆ ನಾಶವಿಲ್ಲ. ಹೀಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಈಗ
ವಿವೃತ್ತಿಯಲ್ಲಿ ಚಂದ ಹೇಳ್ತಾರೆ ಯಾರೋ ರಾಯರು. ಈಗ ನಮ್ಮ ಬಿಂಬ ಎಲ್ಲಿ ಕಾಣ್ತದೆ? ಕನ್ನಡಿಯಲ್ಲಿ ಕಾಣ್ತದೆ. ಕನ್ನಡಿಯಲ್ಲಿ ಕಾಣುವಾಗ ನಮ್ಮ ಈ ಧರ್ಮವೇ ಪರಿಪೂರ್ಣವಾಗಿ ಆ ಧರ್ಮ ಕಾಣ್ತದ? ಯೋಚನೆ ಮಾಡಿ. ನಮಗೆ ಇದು ಬಲ ಆದರೆ ಕನ್ನಡಿಯಲ್ಲಿ ಅದು ಎಡ. ಇಲ್ಲಿ ನಮಗೆ ಎಡವ ಭಾಗ, ಕನ್ನಡಿಯಲ್ಲಿ ಬಲಭಾಗ ಆಗ್ತದೆ. ಸರ್ವತಾ ಅಲ್ಲಿ ಎಲ್ಲ ಧರ್ಮಗಳು ಅಲ್ಲಿ ಕೂಡ್ತದ ಪ್ರತಿಬಿಂಬದಲ್ಲಿ? ಇಲ್ಲ, ಸ್ವಲ್ಪ ಬಾಧಕ. ಹಾಗೇನು ಇಲ್ಲೂ ಸಹಿತ ಎಲ್ಲ ಧರ್ಮಗಳು ಜೀವಾತ್ಮನಲ್ಲಿ ತೋರಬೇಕು ಅಂತಿಲ್ಲ. ಪ್ರತಿಬಿಂಬಾದ ಪ್ರಯುಕ್ತದಿಂದ ಸ್ವಲ್ಪ ಬಾಧಕಗಳು ಇರ್ತದೆ. ಬಾಧಕ ಧರ್ಮ ಇಲ್ಲದೇ ಪ್ರಯುಕ್ತದಿಂದ ಯಾವ ಧರ್ಮಗಳು ಇರ್ತದೋ ಅದನ್ನು ತೆಗೆದುಕೊಂಡು ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅರ್ಥವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಶ್ರುತಿ ಸ್ಮೃತಿಗಳು ಹೇಳ್ತದೆ ಜೀವಾತ್ಮ ಸರ್ವಗತನಲ್ಲ, ಅವ ವ್ಯಾಪ್ತನಲ್ಲ, ಅವ ಅಣು ಅಂತೆಲ್ಲ ಹೇಳ್ತದೆ. ಪರಮಾತ್ಮನ ಹೇಳುವಾಗ ಶ್ರುತಿ ಸ್ಮೃತಿಗಳು ಏನು ಅಂತ ಹೇಳ್ತದೆ? ಅವ ಸರ್ವಗತ, ಅವ ಅಚಲ, ಇವನಿಗೆ ಚಲನೆ ಇದೆ, ಅವ ಅಚಲ ಅಲ್ವಾ? ಹೀಗೆಲ್ಲ ಹೇಳುವಾಗ ಬಾಧಕ ಕೆಲವೊಂದು ಧರ್ಮಗಳಿದ್ದರೂ ಸಹಿತ ಅದನ್ನು ಅವಿರೋಧಾರ್ಥದಲ್ಲಿ ತೆಗೆದುಕೊಂಡು ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಮುಂದೆ ಜೀವನು ಈಶ್ವರನ ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಕೆಲವೊಂದು ಶ್ರುತಿ ಸ್ಮೃತಿಗಳು ಹೇಳ್ತಾ ಇದ್ದಾರೆ. ಯಾವುದೋ ಶ್ರುತಿ ಸ್ಮೃತಿಗಳು ಹೇಳ್ತದೆ ರೀ? ನಮಗೆ ಪ್ರಶ್ನೆ ಬರ್ತದಲ್ಲ, ಜೀವಾತ್ಮ ಪರಮಾತ್ಮನಿಗೆ ಏನು ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಏನು ಕಾರಣ ಏನಿದೆ, ಅದು ಪ್ರಮಾಣಗಳು ಏನಿದೆ ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದಾರೆ. ಏನು ಅಂತ? ತತ್ತಾಚ ರೂಪಂ ರೂಪಂ ಪ್ರತಿರೂಪೋ ಬಭೂವ ಆಭಾಸ ಏವಚ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧ ಶ್ರುತಿ ಸ್ಮೃತಿಗಳಿಂದ ಸಿದ್ಧ. ಪರಮಾತ್ಮ ಜೀವಾತ್ಮ ಎಂತವ ಪರಮಾತ್ಮನಿಗೆ ಪ್ರತಿಬಿಂಬ ಅಂತ ಹೇಳಲಿಕ್ಕೆ, ಪ್ರತಿಬಿಂಬಾಂಶ ಸ್ವರೂಪ ಅಂತ ಹೇಳಲಿಕ್ಕೆ ಶ್ರುತಿ ಸ್ಮೃತಿಗಳ ಸಿದ್ಧವಾಗಿದೆ. ಏನು ಅಂತ? ರೂಪಂ ರೂಪಂ ಪ್ರತಿರೂಪೋ ಬಭುವ. ಒಬ್ಬೊಬ್ಬ ಜೀವನೂ ಸಹಿತ ಈಶ್ವರನಿಗೆ ಒಂದೊಂದು ರೂಪಗಳಿಗೆ ಪ್ರತಿಬಿಂಬನಾಗಿದ್ದ. ಅನಂತ ರೂಪಗಳಿದೆ ಪರಮಾತ್ಮನಿಗೆ. ಆ ಅನಂತ ರೂಪಗಳಿಗೆ ಅನಂತ ಜೀವಾತ್ಮರು ಸಹಿತ ಪ್ರತಿಬಿಂಬರಾಗಿದ್ದ. ಇದು ಶ್ರುತಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಆಭಾಸ ಏವಚ ಬ್ರಹ್ಮಸೂತ್ರವು ಹೇಳ್ತದೆ ಜೀವ ಈಶ್ವರನ ಪ್ರತಿಬಿಂಬ. ಹೀಗೆಲ್ಲ ಶ್ರುತಿ ಸ್ಮೃತಿಗಳಿಂದಾಗಿ ಸಿದ್ಧವಾಗಿದೆ. ಮುಂದೆ ನಚ ಅಂಶತ್ವ ವಿರೋಧ ತಸ್ಸೇವ ಅಂಶತ್ವಾತ್ ನಚ ಏಕರೂಪೇವ ಅಂಶತ. ಮುಂದೆ ಕೆಲವೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಮುಂದೆ ಭಗವದ್ಗೀತೆಯಲ್ಲೇ ಮುಂದೆ ಪರಮಾತ್ಮ ತಿಳಿಸ್ತಾನೆ. ಮಮೇವಾಂಶೋ ಜೀವಲೋಕಸ್ಸನಾತನಃ ಅಂತ ಹೇಳ್ತಾನೆ. ನನ್ನ ಅಂದರೆ ಬಿಂಬನ ಒಂದು ಅಂಶವೇ ಜೀವಲೋಕ, ಅಂದರೆ ಎಲ್ಲ ಪ್ರತಿಬಿಂಬರಾದಂತಹ ಜೀವರು. ನನ್ನ ಒಂದು ಅಂಶವೇ ಅವರಲ್ಲ ಅಂತ ಹೇಳ್ತಾನೆ. ಇಲ್ಲಿ ಶ್ರುತಿ ಸ್ಮೃತಿಗಳು ಏನು ಹೇಳ್ತಾ ಇದೆ? ಪರಮಾತ್ಮನಿಗೆ ಜೀವಾತ್ಮರು ಪ್ರತಿಬಿಂಬ ಅಂತ ಹೇಳ್ತಾ ಇದೆ. ಪ್ರತಿಬಿಂಬವೋ ಅಂಶವೋ? ಅಂಶ ಅಂದರೆ ಅರ್ಥ ಏನಾಗ್ತದೆ? ಅಂಶ ಅಂದರೆ ಇದರದೇ ಒಂದು ಅಂಶ ಅಂತ, ಒಂದು ಪೂರ್ಣ ಭಾಗದ ಒಂದು ಅಂಶ ಇದರದೇ ಒಂದು ಅಂಶ ಅಂತ ಆಗ್ತದೆ. ಶ್ರುತಿ ಸ್ಮೃತಿಗಳಿಗೆ ವಿರೋಧ ಬರುತ್ತಲ್ಲ ಅಂದರೆ ಇಲ್ಲ, ವಿರೋಧ ಬರೋದಿಲ್ಲ. ನೋಡಿ, ನಚ ಅಂಶತ್ವ ವಿರೋಧ, ಇಲ್ಲಿ ಅಂಶತ್ವಕ್ಕೆ ವಿರೋಧ ಬರೋದಿಲ್ಲ. ಗೀತೆಯಲ್ಲಿ ಅಂಶ ಅಂತ ಹೇಳ್ತಾನೆ, ಶ್ರುತಿ ಸ್ಮೃತಿಗಳು ಪ್ರತಿಬಿಂಬ ಅಂತ ಹೇಳ್ತಾ ಇದ್ದಲ್ಲ ಅಂತಂದರೆ ಅಂಶತ್ವ ವಿರೋಧ ಇಲ್ಲ. ತಸ್ಸೇವ ಅಂಶತ್ವಾತ್. ಅಂಶ ಅಂತ ಹೇಳಿದ್ರು ಅರ್ಥ ಏನು ಹೇಳಿ? ಪ್ರತಿಬಿಂಬತ್ವ ವಿಷಯದಲ್ಲೇ ಅಂಶ ಅಂತ ಹೇಳಿತ್ತು. ನಚ ಏಕರೂಪವೇವ ಅಂಶತ ಪ್ರಮಾಣಂಚ ಉಭಯವಿಧಮೇ ವಚನಮೇವ. ಜೀವ ಈಶ್ವರನ ಪ್ರತಿಬಿಂಬನಾದ ಪ್ರಯುಕ್ತದಿಂದಲೇ ಅವನನ್ನು ಅಂಶ ಅಂತ ಹೇಳ್ತಾರೆ, ಮತ್ತಿನ್ನೇನಿಲ್ಲ. ಎರಡೂ ವಚನಗಳೂ ಇವೆ. ಪರಮಾತ್ಮನಿಗೆ ಜೀವಾತ್ಮ ಪ್ರತಿಬಿಂಬ, ಪರಮಾತ್ಮನ ಅಂಶವೇ ಜೀವಾತ್ಮ. ಅಂಶ ಅಂದರೆ ಪದಕ್ಕ ಪ್ರತಿಬಿಂಬ ಅಂಶ ಅಂತ ಅರ್ಥ. ಎರಡೂ ವಚನಗಳಿದೆ. ಎರಡೂ ವಚನ ಹೆಂಗ್ರಿ? ಇದಿರಬೇಕು, ಅದಿರಬೇಕು ಅಂತ ಪ್ರಶ್ನೆ ಬರ್ತದಲ್ಲ. ನಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪ್ಯಂ ಗಾಧ್ಯಾದಿಷು ಅಂಶಬಾಹುಲ್ಯ ದೃಷ್ಟೇ ಇತರತ್ರ ಅದೃಷ್ಟೇ. ಏನು ವಿಷಯ ಅಂತಂದರೆ, ಎರಡೂ ವಚನ ಇದೆ. ಪರಮಾತ್ಮನಿಗೆ ಜೀವಾತ್ಮ ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನ ಅಂಶವೇ ಜೀವ ಅಂತ ಹೇಳಲಿಕ್ಕೆ ಎರಡೂ ವಚನ ಇದೆ. ಹೌದು, ಎರಡನ್ನೂ ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಇಲ್ಲಿ ಅರ್ಥ ಪ್ರತಿಮಾಂಶದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನಿಗೆ ಜೀವ ಪ್ರತಿಬಿಂಬ, ಹೌದು, ಈ ಅರ್ಥದಲ್ಲೇ ಅಂಶತ್ವವನ್ನು ಹೇಳ್ಕೊಳ್ಬೇಕು. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಎಂಬುವಂತಹ ಬೇರೊಂದು ಕೃತಿಗಳ ವಚನದಲ್ಲೂ ಸಹಿತ ಮಮ ಅಂಶ ಅಂದ್ರೆ ಅರ್ಥ ಏನು? ಮಮ ಪ್ರತಿಬಿಂಬಾಂಶ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಹಾಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ. ಮತ್ತು ಅಂಶತ್ವವನ್ನು ಪ್ರತಿಬಿಂಬ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಅಂದರೆ ಆ ರೀತಿ ಕಲ್ಪನೆ ಮಾಡ್ಕೊಳ್ಬಾರ್ದು ಅಂತಲೂ ಹೇಳ್ತಾರೆ. ಯಾಕೆ ಅಂದರೆ ಗಾಧ್ಯಾದಿಷು ಅಂಶಬಾಹುಲ್ಯ ದೃಷ್ಟೇ ಇತರತ್ರ ಅದೃಷ್ಟೇ. ಈಗ ಗಾಧಿ ಅಂದರೆ ಯಾರು ಅಂದರೆ ಇಂದ್ರನೇ
ಗಾದಿಯಾಗಿ ಬಂದದ್ದು. ಇಂದ್ರನ ಒಂದು ಅಂಶವೇ ಗಾದಿಯಾದದ್ದು. ಇಲ್ಲಿ ನೋಡಿ ಯೋಚನೆ ಮಾಡಿ, ಇಂದ್ರನೇ ಏನಾದ? ಅರ್ಜುನಾಗೂ ಬಂದಿದ್ದಾನೆ, ವಾಲಿಯಾಗೂ ಬಂದ, ಗಾಧಿ ಎಂಬುವಂತಹ ಋಷಿಯಾಗೂ ಬಂದಿದ್ದಾನೆ. ಇಲ್ಲಿ ಅಂಶ ಬಾಹುಲ್ಯ ದೃಷ್ಟೇ, ಅವನ ಅಂಶತ್ವವನ್ನು ಕಾಣ್ತೇವೆ ಇಲ್ಲಿ ಅಲ್ವಾ? ಅಲ್ಲಿ ಅಭೇದನೆ, ಅದು ವಿಶೇಷ ಭೇದವನ್ನು ಚಿಂತನೆ ಮಾಡ್ತೇವೆ. ಇಂದ್ರನಲ್ಲಿರುವಂಥ ಪ್ರತಿಯೊಂದು ಶಕ್ತಿಯೂ ಸಹಿತ ಗಾದಿಯಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ, ಅರ್ಜುನನ ಕಾಣಲಿಕ್ಕೆ ಆಗಲ್ಲ, ವಾಲಿಯಲ್ಲಿ ಕಾಣಲಿಕ್ಕೆ ಆಗಿಲ್ಲ. ವಿಶೇಷ ಭೇದವನ್ನು ನಾವು ಚಿಂತನೆ ಮಾಡ್ತೇವೆ ಇತರ ಥರ ದೃಷ್ಟೇ. ಆದರೆ ಈಗ ಪಟ ಇದೆ ಒಂದು, ಅಂದರೆ ಒಂದು ಬಟ್ಟೆಯ ಒಂದು ಅಂಶ ಯಾವುದು? ಇಂದ್ರನ ಒಂದು ಅಂಶವೇ ಗಾದಿಯಾಗೆಲ್ಲ ಬಂದದ್ದು. ಬೇರೆ ಕಡೆ ನೋಡಿ, ಬಟ್ಟೆಯ ಒಂದು ಅಂಶ ಅಂದರೆ ಯಾವುದು? ನೂಲು. ಇಲ್ಲಿ ಹೆಂಗೆ ಚಿಂತನೆ ಮಾಡ್ತೀವಿ? ನೂಲಲ್ಲಿ ಹೇಳುವಾಗ ಭೇದವನ್ನು ಹೇಳಬೇಕಾಗ್ತದೆ, ಕೇವಲ ಅಭೇದವನ್ನೇ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಅಂಶತ್ವವನ್ನು ಹಿಡ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಪ್ರತಿಬಿಂಬ ಎಂಬ ಒಂದು ಅಂಶವನ್ನು ಇಟ್ಕೊಂಡು ನಾವು ಚಿಂತನೆ ಮಾಡಿಕೊಳ್ಳಬೇಕಾದ್ರೆ ಪ್ರಮಾಣದ ವಿರೋಧವನ್ನು, ಅಲ್ಲಿ ಬರುವಂತಹ ಎರಡು ವಚನಗಳಿಗೆ ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತದೆ. ಹೇಗೆ ಅಂತ ನೋಡಿ, ಇವಾಗ ಒಂದು ವಚನ ಏನು ಹೇಳ್ತಾ ಇದೆ? ರೂಪಂ ಪ್ರತಿರೂಪವುವ. ಪರಮಾತ್ಮನ ಅನಂತ ರೂಪಗಳಿವೆ. ಆ ಅನಂತ ರೂಪಗಳು, ಅನಂತ ಜೀವರಾಶಿಗಳು ಒಂದೊಂದು ರೂಪಕ್ಕೆ ಒಂದೊಂದು ಪ್ರತಿಬಿಂಬವಾಗ್ತದೆ ಅಲ್ವಾ? ಮತ್ತೊಂದು ಕಡೆ ಏನು ಹೇಳ್ತಾ ಇದೆ? ನನ್ನ ಅಂಶವೇ ಜೀವಾಂಶ ಅಂತ ಹೇಳ್ತಾ ಇದೆ. ಇಲ್ಲಿ ಅರ್ಥ ಏನು ಮಾಡ್ಕೊಳ್ಬೇಕಂದ್ರೆ, ಪ್ರತಿಬಿಂಬ ಎಂಬುವಂತಹ ಒಂದು ವಿಷಯವನ್ನು ಇಟ್ಕೊಂಡೇ ನಾವು ಅರ್ಥ ಮಾಡಬೇಕು. ನನ್ನ ಅಂಶವೇ ಜೀವರು ಅಂದರೆ, ನನ್ನ ಅಂಶ ಅಂದರೆ ಯಾವುದು? ಪ್ರತಿಬಿಂಬ ಅಂಶವೇ ಜೀವರು ಅಂತ ಅರ್ಥ ಮಾಡಿಕೊಂಡು ಪ್ರಮಾಣ ವಿಷಯವನ್ನು, ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ವಿಷಯದ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ರುತಿ ಸ್ಮೃತಿಗಳ ವಿರೋಧ, ಒಂದೊಂದು ವಚನಕ್ಕೆ ವಿರೋಧ ಅಂತ ಏನು ಅಂತ. ಒಂದು ಕಡೆ ಏನು ಹೇಳ್ತಾ ಇದೆ ಶ್ರುತಿ ಸ್ಮೃತಿಗಳು? ಜೀವಾತ್ಮ ಪರಮಾತ್ಮನ ಪ್ರತಿಬಿಂಬ ಅಂತ. ಮತ್ತೊಂದು ಕಡೆ ಜೀವಾತ್ಮ ಪರಮಾತ್ಮನ ಒಂದು ಅಂಶ ಅಂತ. ಪ್ರತಿಬಿಂಬನೋ ಅಂಶನೋ? ಒಂದು ವಚನ ಪ್ರತಿಬಿಂಬ ಅಂತ ಹೇಳ್ತಾ ಇದೆ, ಮತ್ತೊಂದು ವಚನ ಅಂಶ ಅಂತ ಹೇಳ್ತಾ ಇದೆ. ಒಂದೊಂದಕ್ಕೊಂದು ವಿರೋಧ ಅಲ್ವರಿ ಅಂತಂದರೆ ನೋಡಿ, ಎರಡನ್ನೂ ಸಹಿತ ನಾವು ಎರಡು ಅರ್ಥದಲ್ಲೂ ಸಹಿತ ಪ್ರತಿಬಿಂಬ ಎಂಬುವಂಥ ಅಂಶವನ್ನು ಇಟ್ಕೊಂಡೇ ವಿರೋಧ ಪರಿಹಾರ ಮಾಡಲಿಕ್ಕಾಗ್ತದೆ. ಯಾಕ್ರಿ ಅಂಶ ಅಂತ ಇಟ್ಕೊಂಡು ಪರಿಹಾರ ಮಾಡಿ ಅಂತಂದರೆ, ಇಲ್ಲ, ಅಂಶ ಅಂತ ಹೇಳಲಿಕ್ಕೆ ಹಂಗೆ ಬರೋದಿಲ್ಲ. ನಚ ಅಂಶಸ್ಯ ಪ್ರತಿಬಿಂಬತ್ವಂ ಕಲ್ಪ್ಯಂ, ಅಂಶಕ್ಕೆ ಪ್ರತಿಬಿಂಬ ಅಂತ ಅರ್ಥವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ. ಗಾಧ್ಯಾದಿಷು ಅಂಶಬಾಹುಲ್ಯ ದೃಷ್ಟೇ ಇತರತ್ರ ಅದೃಷ್ಟೇ. ಇವಾಗ ನೋಡಿ, ಅಂಶಪದಕ್ಕೆ ಅರ್ಥ ಏನು ಗೊತ್ತಾ? ಮೂರು ರೀತಿ ಅರ್ಥ ಮಾಡ್ಬೋದು. ಪಾಯಿಂಟ್ ನೋಡೋಣ. ಅಂಶಪದಕ್ಕೆ ಅರ್ಥ ಏನು ಅಂದರೆ, ಒಂದು ಕಡೆ ನೋಡೋಣ ಅರ್ಥ ಏನು ಅಂತ. ಇವಾಗ ಇಂದ್ರ ಗಾದಿಯಾಗಿ ಬಂದ, ಇಂದ್ರನ ಅಂಶವೇ ಗಾದಿ. ಇಲ್ಲಿ ಅಭೇದ ಇದೆ, ಅಭೇದ ಇದ್ದರೂ ಭೇದಕಾರಿಯೇ ಇದೆ. ಅಲ್ಲಿ ಇಂದ್ರ ಮಾಡೋ ಎಲ್ಲ ಕೆಲಸವನ್ನು ಗಾದಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಶಪದಕ್ಕೆ ಇದು ಅರ್ಥ, ವಿಶೇಷ ಶಬ್ದ ಅರ್ಥ. ಇವಾಗ ಮತ್ತೊಂದು ಅಂಶ ಅಂತ ಅರ್ಥ ಮಾಡೋಣ. ಎಲ್ಲಿ ಅಂತಂದರೆ ಬಟ್ಟೆಯ ಒಂದು ಅಂಶನೇ ಯಾವುದು? ನೂಲು. ಇದು ಭೇದ ಅರ್ಥ. ನೂಲೇ ಬಟ್ಟೆ ಆದದ್ದು ಅಭೇದ ಅರ್ಥದಲ್ಲಿ ನೋಡಿದಾಗ ಬಟ್ಟೆ ಬೇರೆ, ನೂಲೇ ಬೇರೆ ಕಾಣ್ತದೆ. ಸೊ ಭೇದ ಅರ್ಥದಲ್ಲಿ. ಹಿಂದೆ ಹೇಳಿದ್ದು ವಿಶೇಷ ಭೇದಕಾರಿ ಅರ್ಥದಲ್ಲಿ, ಭೇದ ಅರ್ಥದಲ್ಲಿ ಒಂದು ಅಂಶ ಶಬ್ದಕ್ಕೆ ಅರ್ಥ. ಮತ್ತೊಂದು ಅರ್ಥ ನೋಡಿ, ಸೂರ್ಯನ ಅಂಶವೇ ಕಣ್ಣು ಅಂತ. ಸೂರ್ಯ ಅಂಶ ಕಣ್ಣು ಅಂತ. ಇಲ್ಲಿ ಸೂರ್ಯನೇ ಕಣ್ಣ? ಏನರ್ಥ ಇಲ್ಲಿ? ಸೂರ್ಯನ ಸದೃಶವಾಗಿ ಕಣ್ಣು ಇದೆ ಅಂತ. ಇವನ ಕಣ್ಣು ನೋಡ್ರಿ, ಸೂರ್ಯನ ಹಾಗಿದೆ ರೀ ಅಂತ ಬೇಡ, ಚಂದ್ರನ ಆಗಿದೆ ನೋಡಿ ಅವನ ಕಣ್ಣು ಅಂತ. ಚಂದ್ರನೇ ಕಣ್ಣ ಇಲ್ಲಿ? ಚಂದ್ರನ ಅಂಶನೇ ಕಣ್ಣ? ಆ ಒಂದು ಚಂದ್ರನ ಅಂಶವೇ ಕಣ್ಣಾಗಿ ಬಂದು ಬಿದ್ದಿದೆಯಾ? ಸೂರ್ಯನ ಒಂದು ಕರ್ಣವೇ ಕಣ್ಣಾಗಿ ಬಿದ್ದಿದೆಯಾ? ಸೂರ್ಯ ಸದೃಶ ರೀತಿಯಲ್ಲಿ ಕಣ್ಣಿದೆ, ಅಷ್ಟು ಪ್ರಭೆಯಲ್ಲಿದೆ, ಅಷ್ಟು ಚಂದ ಇದೆ. ಈಗ ಮೂರು ಅರ್ಥದಲ್ಲಿ ಹೇಳಬಹುದು. ಆದರೆ ಪ್ರತಿಬಿಂಬ ಎಂಬುವ ಪದಕ್ಕೆ ಅರ್ಥ ನೋಡಿ, ಒಂದೇ ರೀತಿ ಅರ್ಥ ಮಾಡಲಿಕ್ಕೆ ಆಗೋದು. ಪ್ರತಿಬಿಂಬ ಪದಕ್ಕೆ ಅರ್ಥ ಏನು ಗೊತ್ತಾ? ಇವನ ಹಾಗೆ ಅವ ಇದ್ದಾನೆ ಎಂಬುವಂತಹ ಸದೃಶ. ಅಷ್ಟು ಮಾತ್ರವಲ್ಲ, ಇವನ ಅಧೀನತೆಯಲ್ಲಿ ಅವ ಇದ್ದಾನೆ ಎಂಬುವಂತಹ ಪ್ರತಿಬಿಂಬ ಶಬ್ದಕ್ಕೆ ಅರ್ಥ. ಇಷ್ಟೇ ಹೇಳಲಿಕ್ಕೆ ಆಗೋದು. ಅರ್ಥ ಆಗ್ತಿದಲ್ಲ ಏನು ಅಂತ? ಇವ ಚಲಿಸಿದರೆ ಅವ ಚಲಿಸ್ತಾನೆ, ಇವ ಚಲಿಸದೇ ಹೋದರೆ ಅವನು ಚಲಿಸೋದಿಲ್ಲ. ಸೊ ಇದು ಅಧೀನತ್ವ ಅರ್ಥದಲ್ಲಿ. ಅರ್ಥ ಆಗ್ತಿದಲ್ಲ? ಇವನ ಅನಂತ ಗುಣಗಳು ಇವೆ, ಇವನಿಗೆ ಯೋಗ್ಯತೆಯಲ್ಲಿ ಗುಣಗಳಿವೆ ಸದೃಶಾರ್ಥದಲ್ಲಿ. ಸೊ ಅಧೀನತ್ವ ಸದೃಶತ್ವಾರ್ಥದಲ್ಲಿ ಮಾತ್ರ ಪ್ರತಿಬಿಂಬ ಅರ್ಥವನ್ನು ಹೇಳಲಿಕ್ಕಾಗ್ತದೆ. ಅರ್ಥ ಆಗ್ತಾಯಿಲ್ಲ? ಇವಾಗ ಅಂಶವನ್ನೇ ನಾವು ಪ್ರತಿಬಿಂಬವನ್ನು ಇಟ್ಕೊಳ್ಳೋಣ ಅಂದರೆ ಆಗೋದೇ ಇಲ್ಲ. ಯಾಕಂದರೆ ಅಂಶ ಅರ್ಥದಲ್ಲಿ ಮೂರು ರೀತಿ ಅರ್ಥ ಹೇಳ್ಬೋದು. ಯಾವುದನ್ನು ಇಟ್ಕೊಳ್ತೀರಾ?
ಆದರೆ ಪ್ರತಿಬಿಂಬ ಪದದಿಂದನೇ ಅಂಶವತ್ವನ ಇಟ್ಕೊಂಡ್ರೆ ಒಂದು ವಿಷಯ ಹೇಳಲಿಕ್ಕೆ ಆಗ್ತದೆ. ಇವಾಗ ಏನು ಅಂತ, ಜೀವಾತ್ಮ ಪರಮಾತ್ಮನ ಅಂಶ ಅಂದರೆ ಅರ್ಥ ಏನು? ಇವಾಗ ಜೀವಾತ್ಮನೋ ಪರಮಾತ್ಮನ ಅಂಶ ಅಂದರೆ ಅರ್ಥ ಏನು? ಅವ ಚಲಿಸಿದರೆ ಇವ ಚಲಿಸ್ತಾನೆ, ಅವ ನಿಂತ್ಕೊಂಡ್ರೆ ಇವ ನಿಂತ್ಕೊಳ್ತಾನೆ ಎಂಬುವಂತಹ ಅಧೀನತ್ವದಲ್ಲಿ. ಅಧೀನ, ಅವ ಆಶ್ರಯ, ಇವ ಇಲ್ಲದೆ ಹೋದರೆ ಇವ ಇಲ್ಲ. ಅಧೀನತ್ವ ಆಶ್ರಯದಲ್ಲಿ. ಅಷ್ಟು ಮಾತ್ರವಲ್ಲ, ಅವನಂದ ಅನಂತ ಗುಣಗಳಿವೆ, ಅವನಿಗೆ ಸದೃಶವಾಗಿ ಇವನಲ್ಲಿ ಸ್ವಲ್ಪ ಗುಣಗಳಿವೆ. ಈಗ ಅಧೀನತ್ವ ಸದೃಶತ್ವ ಅರ್ಥದಲ್ಲಿ ಅಂಶ ಆಗ್ತಾನೆ. ಪ್ರತಿಬಿಂಬ ಮತ್ತು ಅಂಶದ ವಿರೋಧ ವಚನಗಳು ಹೀಗೆ ಪರಿಹಾರ ಮಾಡಲಿಕ್ಕೆ ಆಗ್ತದೆ ಹೊರತು ಅಂಶವನ್ನೇ ಹಿಡ್ಕೊಂಡು ಪ್ರತಿಬಿಂಬ ಅಂಶ ಅಂತ ಹೇಳಿಕ್ಕೆ ಬರೋಲ್ಲ. ಯಾಕೆ ಅಂಶ ಪದಕ್ಕೆ ಅರ್ಥ ಏನಾಗ್ತದೆ ಹೇಳಿ? 3 ಅರ್ಥ ಹೇಳಲಿಕ್ಕೆ ಬರ್ತದೆ. ಒಂದು ವಿಶೇಷಕಾರಿ ಎಂಬುವಂತಹ ಒಂದು ವಿಶೇಷ ಅರ್ಥ, ಮತ್ತೊಂದು ಭೇದ ಎಂಬುವಂತಹ ಮತ್ತೊಂದು ಅರ್ಥ, ಮತ್ತೊಂದು ಸದೃಶತ್ವ ಅರ್ಥ. ಸೊ ಅಂಶವನ್ನೇ ಪ್ರತಿಬಿಂಬ ಅಂತ ಅರ್ಥವನ್ನು ಹೇಳೋದು ಅದನ್ನು ಹೇಳೋದಕ್ಕಿಂತ ಪ್ರತಿಬಿಂಬ ಅಂಶವನ್ನು ಹಿಡ್ಕೊಂಡು ನಾವು ಚಿಂತನೆ ಮಾಡಿದರೆ ವಿರೋಧ ಪರಿಹಾರ ಆಗ್ತದೆ. ಉದಾಹರಣೆ ನೋಡಿ, ಕನ್ನಡಿಲಿ ಕಾಣುವಂತಹ ಪ್ರತಿಬಿಂಬ ಇವ ಚಲಿಸಿದ್ರೆ ಚಲಿಸ್ತಾನೆ, ಕಣ್ಣಲ್ಲಿ ಕಾಣುವಂತಹ ವ್ಯಕ್ತಿ ಚಲಿಸಿದ್ರೆ ಚಲಿಸ್ತಾನೆ, ಇಲ್ಲ ಚಲಿಸಲ್ಲ. ಇವನಲ್ಲಿರುವಂತಹ ಬೇರೆ ಬೇರೆ ಗುಣಗಳು ಅಲ್ಲಿ ಕಾಣ್ತವೆ. ಸೊ ಕಾಣೋದು ಸದೃಶತ್ವ. ಇವ ಚಲಿಸಿದ್ರೆ ಚಲಿಸ್ತಾನೆ, ಇಲ್ಲಾಂದರೆ ಇಲ್ಲ ಅಂತ ಅನ್ನೋದು ಅಧೀನತ್ವ. ಈಗ ಕನ್ನಡಿ ಅಂದರೆ ಪ್ರತಿಬಿಂಬ ಇವನ ಅಧೀನವಾಗಿ ಇವನಿಗೆ ಸದೃಶವಾಗಿ ಇರ್ತದೆ. ಈ ಅರ್ಥವನ್ನು ಇಟ್ಕೊಂಡೆ, ಪ್ರತಿಬಿಂಬ ಎಂಬುವಂಥ ಅರ್ಥವನ್ನು ಇಟ್ಕೊಂಡೆ ಅಂಶದಲ್ಲೂ ನಾವು ಚಿಂತನೆ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಈ ವಿರೋಧವಾದ ಪರಿಹಾರ ಮಾಡಲಿಕ್ಕಾಗ್ತದೆ ಅಂತ ಅರ್ಥ ಆಗ್ತದಲ್ಲ. ಮುಂದೆ ಮತ್ತೊಂದು ವಿಷಯ ಚಿಂತನೆ ಮಾಡ್ತಾರೆ. ಭಗವಂತ ಎಂತವ ಅಂತಂದರೆ ನಿತ್ಯ ಸರ್ವಗತ ಸ್ಥಾಣು ಅಂತ ಹೇಳಿದ್ರಲ್ಲ, ಸ್ಥಾಣು ಪದಕ್ಕೆ ಅರ್ಥವಾದ ಚಿಂತನೆ ಮಾಡ್ತಾ ಇದ್ದಾರೆ. ಸ್ಥಾಣುತ್ವೇಪಿ ಐಕ್ಷತ ಇತ್ಯಾದಿ ಅವಿರುದ್ಧಂ ಈಶ್ವರಸ್ಯ ಉಭಯವಿಧ ವಾಕ್ಯಾತ್. ಏನ್ರಿ ಸ್ಥಾಣು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ? ಸ್ಥಾಣು ಅರ್ಥ ಏನು ಹೇಳಿ? ಒಂದೇ ಥರ ಇರುವಂಥವ, ವಿಕಾರ ಒಂದೇ ಇರುವಂಥವ. ಈ ಶ್ಲೋಕದ ಅರ್ಥ ಚಿಂತನೆ ಮಾಡಿದರೆ ನಿತ್ಯ ಸರ್ವಗತ ಸ್ಥಾಣು ಪದಕ್ಕೆ ಅರ್ಥ ನೈಮಿತ್ತಿಕ ವಿಕಾರವೂ ಇಲ್ಲ ಪರಮಾತ್ಮನಿಗೆ, ಒಂದೇ ಥರ ಇರುವಂಥವ ಅಂತ. ಆದರೆ ಪರಮಾತ್ಮನಿಗೆ ಬೇರೆ ಬೇರೆ ಶ್ರುತಿಗಳು ಹೇಳ್ತದೆ ಐಕ್ಷತ. ಐಕ್ಷತ ಅರ್ಥ ಏನೇನು? ನೋಡಿದ ಅಂತ, ನೋಡ್ತಾನೆ, ಎಲ್ಲರಲ್ಲೂ ಒಳಗಿದ್ದು ನೋಡ್ತಾನೆ ಅಂತ. ಏನು ವಿಕಾರ ಇಲ್ಲ ಅಂತ ಹೇಳ್ತೀರಾ, ನೋಡ್ತಾನೆ ಅಂತ ಹೇಳ್ತೀರಾ, ಹೆಂಗ್ರಿ ಇದು? ಇಲ್ಲಿ ಹೇಳುವಾಗ ಪರಮಾತ್ಮ ಹೇಳಬೇಕಾರೇನು ಅಂತ ಹೇಳ್ದ, ತನ್ನ ಬಗ್ಗೆ ಹೇಳುವಾಗ ಯಾಕೆ ಪ್ರತಿಬಿಂಬಾಂಶ ಸ್ವರೂಪರಾದಂತಹ ಜೀವಾತ್ಮರಿಗೆಲ್ಲ ಅವರ ಆತ್ಮಕ್ಕೆ ನಾಶವಿಲ್ಲ, ಸ್ವರೂಪತಃ ನಾಶವಿಲ್ಲ ಅಂತ ಹೇಳಿದ. ನಿತ್ಯ ಸರ್ವಗತ ಸ್ಥಾನನಾದವ ಪರಮಾತ್ಮ ಅಂತ. ಸ್ಥಾಣುಪದಕ್ಕೆ ಅರ್ಥ ಏನು? ಯಾವ ವಿಕಾರ ಇಲ್ಲದೆ ಇರುವಂಥವ ಅಂತ ಅರ್ಥ. ಆದರೆ ಶ್ರುತಿಗಳು ಹೇಳ್ತವೆ ಪರಮಾತ್ಮ ಐಕ್ಷತ ಅಂತ, ನೋಡೋದು, ಒಳಗಿದ್ದು ನೋಡೋದು ಅಂದರೆ ಅರ್ಥ ಏನು? ವಿಕಾರ ಇರೋದು ಅಂತಲ್ವ ಅರ್ಥ. ವಿರೋಧ ಬಂತಲ್ಲ ಇವಾಗ, ಅರ್ಥ ಆಗ್ತಿಲ್ಲ ವಿರೋಧ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇತ್ಯಾದಿ ಅವಿರುದ್ಧಂ ಈಶ್ವರಸ್ಯ. ಅವ ಸ್ಥಾಣುವೂ ಆಗ್ತಾನೆ. ಐಕ್ಷತ ನೋಡೋದು ಅಂದರೆ ಕರ್ತೃತ್ವೇನೂ ಅವನಿಗೆ ಶಕ್ತಿ ಇದೆ, ವಿಕಾರತ್ವೇನೇನೂ ಅವನಿಗೆ ಶಕ್ತಿ ಇದೆ. ಯಾವ ವಿಕಾರನೂ ಇಲ್ಲದೆ ಇರ್ಬೋದು. ಅವ ನಾನಾ ಕ್ರಿಯೆಗಳನ್ನು ಮಾಡ್ಬೋದು ಪರಮಾತ್ಮ. ಅದೇಂಗ್ರಿ ಒಬ್ಬನಿಗೇನೆ ಎರಡು ವಿರೋಧ ಅಲ್ವಾ ಅಂತಂದರೆ ಇಲ್ಲ, ಪರಮಾತ್ಮನಿಗೆ ಇದು ವಿರೋಧ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಉಭಯ ವಿಧ ವಾಕ್ಯಾತ್, 2 ರೀತಿ ವಾಕ್ಯಗಳಿದೆ ಪರಮಾತ್ಮನಿಗೆ. ಶ್ರುತಿ ಸ್ಮೃತಿಗಳು ಕೇವಲ ಕರ್ತೃತ್ವ ಉಳ್ಳವ ಅಂತ ಮಾತ್ರ ಹೇಳೋದಿಲ್ಲ, ಯಾವ ವಿಕಾರನೂ ಇಲ್ಲದೆ ಇರುವಂತನೂ ವಾಕ್ಯಗಳಿದೆ. ನೋಡಿ ಏನು ಅಂತ, ಯಾಕ್ರಿ ಆಗಲ್ಲ ಇದೆ? ಅದೇಂಗ್ರಿ ಆಗ್ತದೆ? ಒಬ್ಬ ವ್ಯಕ್ತಿಯಲ್ಲೇ 2 ಇದಾಗ್ತದ, ಧರ್ಮಗಳು ಕೂಡ್ತವ? ನಮ್ಮಲ್ಲಿ ಕೂಡೋದಿಲ್ಲ, ಪರಮಾತ್ಮನಲ್ಲಿ ಅದು ಕೂಡ್ತದೆ. ಯಾಕೆ? ಅಚಿಂತ್ಯ ಶಕ್ತೇ, ಪರಮಾತ್ಮ ಅಚಿಂತ್ಯಾದ್ಭುತ ಶಕ್ತಿ ಉಳ್ಳವ, ಅಘಟಿತ ಘಟನಾ ಸಾಮರ್ಥ್ಯ ಉಳ್ಳವ ಪರಮಾತ್ಮ. ಅಂತಹ ವ್ಯಕ್ತಿಗೆ ಕರ್ತೃಕಾರಿಯೂ ಆಗಿರ್ತಾನೆ, ನಾನಾ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ, ವಿಕಾರವೂ ಒಂದದಾಗಿರ್ತಾನೆ. ವಿಕಾರ ಇಲ್ಲ ಅಂತ ಅರ್ಥ ಹೇಳಿ ನಮ್ಮ ಹಾದೇ ವಿಕಾರ ಇಲ್ಲ ಅಂತ ಅರ್ಥ, ಪ್ರಕೃತಿಯ ವಿಕಾರ ಇಲ್ಲ ಅಂತ. ನಮಗೆಲ್ಲ ಪ್ರಕೃತಿಯ ವಿಕಾರ ಇದೆ, ಪರಮಾತ್ಮನಿಗೆ ಯಾವ ಪ್ರಕೃತಿಯ ವಿಕಾರವೂ ಇಲ್ಲ. ಅವ ಅಚಿಂತ್ಯಾತ್ಮ ಶಕ್ತಿ ಉಳ್ಳವ, ಅಪ್ರಾಕೃತ ಶರೀರ ಉಳ್ಳವ ಪರಮಾತ್ಮ. ಜಗತ್ತಿನ ಸೃಷ್ಟಿಯಾದಿಗಳನ್ನು ಬ್ರಹ್ಮಾದಿಗಳ ಒಳಗಿದ್ದು ಮಾಡಿಸ್ತಾನೆ. ಸೊ 2 ವಿರೋಧ ಧರ್ಮಗಳು ಪರಮಾತ್ಮನಲ್ಲಿ ಕೂಡ್ತವೆ ಅಂತ. ನಚ ಮಾಯಯಾ ಐಕ್ಯಂ, ಮಾಯಯಾ ಏಕಂ. ಇಲ್ಲರೇ, ಕರ್ತೃತ್ವಗಳೆಲ್ಲ ಇದೆಲ್ಲ ಪರಮಾತ್ಮನಲ್ಲಿ, ಅದು ಕಾಲ್ಪನಿಕ. ಜಗತ್ತಿನ ಸೃಷ್ಟಿಯಾದಿಗಳೆಲ್ಲ ಮಾಡ್ತಾನಲ್ಲ, ಅದು ಕಾಲ್ಪನಿಕ ಅಂತ ತಿಳ್ಕೊಳ್ಳೋಣ. ವಿಕಾರ ಇಲ್ಲದೆ ಇರ್ತಾನಲ್ಲ, ಅವಿಕಾರಿಯಾಗಿ ಒಂದೇ ರೀತಿ ಇರ್ತಾನಲ್ಲ, ಅದು ಸರಿಯಾಗಿರೋದು. ನಿಜವಾಗ್ಲೂ ಅವನು ಅವಿಕಾರಿ. ಮತ್ತು ಸೃಷ್ಟಿಯಾದಿಗಳನ್ನ ಮಾಡ್ತಾನೆ, ವಿಕಾರ ಹೊಂತಲ್ಲ ಅಂದರೆ ಅದು ಕಾಲ್ಪನಿಕ. ಸುಮ್ಮನೆ ಜಗತ್ತಿಗೆ ಸೃಷ್ಟಿಯಾದಿಗಳ ವಿಷಯವಾಗಿ ಅದು ಕಾಲ್ಪನಿಕ ಅಷ್ಟೇ.
ಹಾಗೆ ಹೇಳಲಿಕ್ಕೆ ಹೋಗಬಾರ್ದು. ಪರಮಾತ್ಮನೇ ನೋಡಿ ಜಗತ್ತಿನ ಸೃಷ್ಟಿಯನ್ನು ಸತ್ಯವಾಗಿ ಮಾಡ್ತಾನೆ ಅಂತ ಶ್ರುತಿಗಳು ಹೇಳ್ತವೆ. ಏನು ಅಂತ? ತ್ವಯೀಶ್ವರೇ ಬ್ರಹ್ಮಣಿನೋ ವಿರುದ್ಧತೆ. ಈಶ್ವರಿ, ನಿನ್ನ ಈಶ್ವರನಾದ ಪರಮಾತ್ಮನೇ ನಿನ್ನಲ್ಲಿ ಬ್ರಹ್ಮಣಿನೋ ವಿರುದ್ಧತೆ, ನೀ ಮಾಡುವಂತಹ ಸೃಷ್ಟಿಯಾದಿಗಳು ನಿನಗೆ ವಿರುದ್ಧ ಕರ್ಮಗಳಲ್ಲ, ನೀನು ಮಾಡೋದು ಸತ್ಯವಾಗಿ ಮಾಡ್ತೀಯ ಅಂತ. ನ ಯೋಗಿತ್ವಾತ್ ಈಶ್ವರತ್ವಾತ್. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಹೇಳ್ತಾರೆ, ಚಿತ್ರಂ ನ ಚೈತತ್ ತ್ವಯಿ ಕಾರ್ಯಕಾರಿಣಿ. ಯೋಗಧಾರಣ ಸಾಮರ್ಥ್ಯವುಳ್ಳಂತಹ, ಅಗಲಿತ ಘಟನಾ ಸಾಮರ್ಥ್ಯವುಳ್ಳಂತಹ ಪರಮಾತ್ಮನೇ ನೀನು ಈಶ್ವರ ಅಂದರೆ ಎಲ್ಲ ಕರ್ಮಗಳನ್ನು ಸತ್ಯವಾಗಿಯೂ ಮಾಡ್ತೀಯ, ಮಾಡುವಂಥವ. ಚಿತ್ರಂನ ತ್ವಯಿ ಕಾರ್ಯಕಾರಿಣಿ, ಎಲ್ಲ ಸ್ವರೂಪವಾದದ್ದು ಯಾವುದು? ಜಗತ್ತು. ಯಾಕೆ? ಅದಕ್ಕೆ ಕಾರ್ಯಕಾರಿಯಾದಂತಹ ಈ ಜಗತ್ತಿಗೆ ಕಾರಣ ಯಾರು? ಹೇತು ಯಾರು? ಪರಮಾತ್ಮ. ಅಂದರೆ ಹೇಳ್ತಾ ಇದೆ, ತ್ವಯಿ ಚಿತ್ರಂ ನ ಚೇತತ್ವಯಿ ಕಾರ್ಯಕಾರಿಣಿ. ಇಂತಹ ಜಗತ್ತಿನ ಸೃಷ್ಟ್ಯಾದಿಗಳಿಗೆ, ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣಾರ್ಥನಾದವ, ಹೇತುವಾದವ ನೀನು. ಇದೇನು ಆಶ್ಚರ್ಯವಲ್ಲವಲ್ಲಪ್ಪ ಅಂತ ಹೇಳ್ತಾ ಇದೆ. ಈ ಅರ್ಥದಿಂದ ಏನು ತಿಳಿತದೆ ಪರಮಾತ್ಮನಿಗೆ? ಪರಮಾತ್ಮ ಸತ್ಯವಾಗಲೂ ಮಾಡ್ತಾನೆ, ಮಾಯೆಯಿಂದ ಮಾಡೋದಿಲ್ಲ. ಸುಮ್ಮನೆ ಏನೋ ಕಾಲ್ಪನಿಕವಾಗಿ ಪರಮಾತ್ಮ ಮಾಡೋದಲ್ಲ ಜಗತ್ತಿನ ಸೃಷ್ಟಿಯಾದಿಗಳನ್ನು. ಸೊ ಸತ್ಯವಾಗಿಯೂ ಮಾಡ್ತಾನೆ, ಕರ್ತೃತ್ವವೂ ಸತ್ಯವಾಗಿಯೂ ಇದೆ ಪರಮಾತ್ಮನಲ್ಲಿ. ಅವ ಪ್ರಾಕೃತಿಕವಾಗಿ ಯಾವ ವಿಕಾರವೂ ಇಲ್ಲದೆ ಇರೋದು ಸತ್ಯವಾಗಿದೆ. ಎರಡೂ ಕೊಡ್ತದೆ. ಅದು ಹೆಂಗ್ರಿ ಎರಡು ಧರ್ಮವೂ ಕೊಡ್ತದೆ ಅಂದರೆ ನಮಗಿರೋದಿಲ್ಲ, ಅದಲ್ಲ, ಅಗಡಿದ ಘಟನಾ ಸಾಮರ್ಥ್ಯ ಉಳ್ಳ ಪರಮಾತ್ಮ ಅವನಿಗೆ ಆಗ್ತದೆ. ಹೀಗೆ ಚಿಂತನೆಯನ್ನು ಮಾಡಬೇಕು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಯಾಕೆ ಈ ವಿಷಯವನ್ನು ತಗೊಂಡ್ರು? ನಿತ್ಯ ಸರ್ವಗತಃ ಸ್ಥಾಣು ಎಂಬ ಪದದಿಂದಾಗಿ, ಸ್ಥಾಣು ಪದಕ್ಕೆ ಯಾಕೆ ಈ ಅರ್ಥವನ್ನು ತಗೊಳ್ತಾ ಇರೋ ಅರ್ಥ ಏನು ಗೊತ್ತಾ? ಯಾಕೆ ಅಂದರೆ ಈ ಶಂಕರ ಭಾಷ್ಯದಲ್ಲಿ ಸ್ವಲ್ಪ ಬೇರೆ ರೀತಿ ಅರ್ಥ ಮಾಡಿಬಿಟ್ಟಿದ್ದಾರೆ ಈ ಶ್ಲೋಕಕ್ಕೆ. ಏನು ಅಂತಂದರೆ, ಸ್ವಭಾವತಃ ಸ್ವರೂಪತಃ ಪರಮಾತ್ಮ ನಿಷ್ಕ್ರಿಯ ಹೇಳ್ತದಲ್ಲ, ಶ್ರುತಿ ಸ್ಮೃತಿಗಳು ಹೇಳ್ತದೆ. ಅವಿಕಾರ ಅಂತ ಹೇಳ್ತದೆ, ಯಾವ ವಿಕಾರವೂ ಇಲ್ಲ, ನಿಷ್ಕ್ರಿಯನಾದವ ಪರಮಾತ್ಮ ಅಂತ. ಮತ್ತು ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂದರೆ ಅದೇನು ಅರ್ಥ? ಅದು ಕಾಲ್ಪನಿಕ. ಅರ್ಥ ಆಗ್ತಿದಲ್ಲ? ಕಾಲ್ಪನಿಕ ಅದಲ್ಲ, ಅಜ್ಞಾನ ಕಲ್ಪಿತ ಅದು. ಅದು ಯಾವುದೂ ಇಲ್ಲ. ಪರಮಾತ್ಮನಿಗೆ ಕರ್ತೃತ್ವಗಳು ಎಲ್ಲ ಕಾಲ್ಪನಿಕ, ನಿಷ್ಕ್ರಿಯನೇ ಸ್ವಾಭಾವಿಕ, ಅದು ಸತ್ಯ. ಮತ್ತು ಜಗತ್ತಿನೆಲ್ಲ ಕಾಣ್ತಾ ಇದೆ ಅಂದರೆ ಅಜ್ಞಾನ ಕಲ್ಪಿತ. ಅಜ್ಞಾನ ಹೋದಾಗ ಈ ಜಗತ್ತು, ಇದು ಪರಮಾತ್ಮ ಎಲ್ಲ ಒಂದೇ ಅಂತ ಕಾಣ್ತದೆ. ಶಂಕರ ಭಾಷೆಯಲ್ಲಿ ಈಗ ಅರ್ಥ ಮಾಡಿಬಿಟ್ಟಿದ್ದ. ಜಗತ್ತಿನ ಸೃಷ್ಟಿಯಾದಿಗಳು ಕಾಲ್ಪನಿಕ. ಕಾಲ್ಪನಿಕ ಅಂದರೆ ಮಿಥ್ಯೆ ಅಂತ ಅರ್ಥ. ಜಗತ್ತು ಮಿಥ್ಯೆ ಮತ್ತು ಕಾಣ್ತಿದ್ದ ಅಜ್ಞಾನ ಕಲ್ಪಿತ. ಅಜ್ಞಾನ ಹೋದಾಗ ಅದೆಲ್ಲ ನಾಶವಾಗಿ ಒಂದೇ ಕಾಣ್ತದೆ. ಪರಮಾತ್ಮ ನಿಜವಾಗಲೂ ಸ್ವಾಭಾವಿಕವಾಗಿ ಏನೋ ಅವ ನಿಷ್ಕ್ರಿಯಕ, ನಿರ್ವಿಕಾರ ಎಂಬುದಾಗಿ ಈ ಶ್ಲೋಕಕ್ಕೆ ಈಗ ಶಂಕರ ಭಾಷೆದ ಅರ್ಥ ಮಾಡಿಬಿಟ್ಟಿದ್ದಾರೆ. ಹೀಗಲ್ರಿ ಅರ್ಥ. ಅವ ನಿಷ್ಕ್ರಿಯ, ಹೌದು, ಸ್ವಾಭಾವಿಕವಾಗಿ ನಿಷ್ಕ್ರಿಯ. ಹಾಗೆ ಜಗತ್ತಿನ ಕರ್ಮಗಳನ್ನು ಅಂದರೆ ಸೃಷ್ಟಿಯಾದಿ ಕರ್ತೃತ್ವವೂ ಸಹಿತ ಸತ್ಯವೇ, ಕಾಲ್ಪನಿಕವಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಆಚಾರ್ಯ. ನಾನಾ ಶ್ರುತಿ ಸ್ಮೃತಿಗಳು ಹೇಳ್ತವೆ. ಏನು ಅಂತ? ಏನು? ತ್ವಯೀಶ್ವರೇ ಬ್ರಹ್ಮಣಿನೋ ವಿರುದ್ಧತೆ. ವಿರುದ್ಧ ಇಲ್ಲ, ನಿನ್ನ ಧರ್ಮಗಳು, ನೀನು ವಿಕಾರ ಅಲ್ಲದೆ ಹೋದರೂ ಸಹಿತ ನೀನು ಮಾಡುವಂಥ ಜಗತ್ತಿನ ಸೃಷ್ಟಿಯಾದಿಗಳು ಇದೆ. ಜಗತ್ತನ್ನು ಸೃಷ್ಟಿಯೂ ಮಾಡ್ತೀಯ, ಆದರೆ ಅದರಿಂದ ಯಾವ ವಿಕಾರವನ್ನು ಹೊಂದಲ್ಲ. ನಾವು ವಿಕಾರ ಹೊಂತೀವಿ, ನಮಗೆಲ್ಲ ವಿಕಾರ ಇದೆ. ಯಾಕೆ? ಪ್ರಕೃತಿಗೆ ಗುಣಗಳು ನಮ್ಮಲ್ಲಿದೆ. ಪರಮಾತ್ಮನ ಯಾವ ಪ್ರಕೃತಿ ಗುಣಗಳು ಇಲ್ಲ, ಅಪ್ರಾಕೃತನಾದವ. ಸೊ ಎರಡೂ ಧರ್ಮಗಳು ಅವನಲ್ಲಿ ಕೊಡ್ತದೆ. ಅಪ್ರಾಕೃತನಾದರೂ ಸಹಿತ ಪ್ರಾಕೃತಿಕ ಗುಣಗಳನ್ನು ತಾನು ಮಾಡಿಕೊಡ್ತಾನೆ. ಆದರೆ ಅವನಿಗಿದೆ ಅದು ಇಲ್ಲ. ನ ಯೋಗಿತ್ವಾತ್ ಈಶ್ವರತ್ವಾತ್. ಅಘಟಿತ ಗಣನಾ ಸಾಮರ್ಥ್ಯ, ಯೋಗಿಯ ಸ್ವರೂಪನಾದವ ಪರಮಾತ್ಮ. ಆದ್ದರಿಂದಾಗಿ ಎರಡೂ ಧರ್ಮಗಳು ಅವನಿಗೆ ಕೊಡ್ತವೆ. ಇಂತಹ ಕಾರ್ಯಕಾರಿಯಾದಂತಹ ಜಗತ್ತಿನ ಎಲ್ಲ ಸೃಷ್ಟಿಯಾದಿಗಳಿಗೆ ಕರ್ಮನಾದವ, ಹೇತುನಾದವ ನೀನು. ಇದನ್ನು ಆಶ್ಚರ್ಯವಲ್ಲ ಅಂತಲೂ ಹೇಳ್ತಾ ಇದೆ. ಸೊ ಶಂಕರ ಭಾಷೆ ರೀತಿ ಅರ್ಥ ಮಾಡಿಬಿಟ್ರೆ ಇದಕ್ಕೆಲ್ಲ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಜಗತ್ತಿನ ಸೃಷ್ಟಿಯಾದಿಗಳನ್ನ ಸತ್ಯವಾಗಿಯೂ ಮಾಡ್ತಾನೆ ಪರಮಾತ್ಮ, ಕಾಲ್ಪನಿಕವಾಗಿ ಮಿಥ್ಯಾಭೂತವಾಗಿ ಮಾಡೋದಿಲ್ಲ ಅಂತ ಅರ್ಥವನ್ನು ತಿಳಿಸ್ಕೊಳ್ಬೇಕಾಗಿದೆ. ಕೃಷ್ಣ ಪರಮಾತ್ಮನ ಈ ನಿತ್ಯಕ ಸರ್ವತ ಸ್ಥಾಣು ಎಂಬ ಪದಕ್ಕೆ ಅರ್ಥ ಶಂಕರ ಭಾಷೆ ಪದವಾಗಿ ಅರ್ಥ ಹೇಳ್ತಾ ಇಲ್ಲ ಪರಮಾತ್ಮ ಅಂತ ತಿಳಿಸ್ಕೊಳ್ಳಿಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಆಚಾರ್ಯ. ಆಯಿತಾ? ಯಾಕೆ ಅಂತಂದರೆ ನೋಡಿ, ವೇದಗಳೆಲ್ಲ ಪರಮಾತ್ಮನನ್ನು ಹೊಗಳ್ತವೆ. ವೇದಕ್ಕೆ ನಿಜವಾದ ತಾತ್ಪರ್ಯ, ಮಹಾ ತಾತ್ಪರ್ಯ ಯಾವುದರಲ್ಲಿ ಹೇಳಿ? ಪರಮಾತ್ಮನ ಉತ್ಕೃಷ್ಟತ್ವವನ್ನು, ಅವನ ಜ್ಞಾನ ಆನಂದಾದಿ ಚಿದಾತ್ಮಕವಾದಂತಹ ಅವನ ಗುಣಗಳನ್ನು, ಅವನ ಸ್ವರೂಪವನ್ನು ಏನು ಹೊಗಳೋದೆ, ಸ್ತೋತ್ರ ಮಾಡೋದೇ ಅದರ ಚಿಂತನೆ. ಅದನ್ನು ಬಿಡಿಸಿ ಹೇಳ್ತಾರೆ. ಮಹಾ ತಾತ್ಪರ್ಯಾಚ್ಚ ಮೋಕ್ಷೋ ಹಿ ಮಹಾಪುರುಷಾರ್ಥ ತತ್ರಾಪಿ ಮೋಕ್ಷ ಏವ ಅರ್ಥ. ಸಕಲ ವೇದಶಾಸ್ತ್ರಗಳಿಗೆ ಅಂದರೆ ಶ್ರುತಿ ಸ್ಮೃತಿಗಳಿಗೆ ಮುಖ್ಯ ತಾತ್ಪರ್ಯ, ನಿಜವಾದ ಅರ್ಥ ಎಲ್ಲಿ ಗೊತ್ತಾಗಿದೆ? ವಿಷ್ಣುವಿನಲ್ಲಿ ಉತ್ತಮ ಗುಣಗಳಿವೆ, ಉತ್ಕರ್ಷತ್ವವನ್ನು ಹೇಳೋದರಲ್ಲಿ ಅದಕ್ಕಿರೋದು. ಅದರಲ್ಲೇ ಮಹಾ ತಾತ್ಪರ್ಯ ಇರುವಂತಹದ್ದು. ಸೃಷ್ಟಿಯಾದಿ ಕರ್ತೃತ್ವವೂ ಸಹಿತ ಪರಮಾತ್ಮನಿಗಿರುವಂಥದ್ದು. ಮತ್ತೇನಾಗ್ತದೆ ಹಾಗಾದರೆ? ಉತ್ತಮ ಗುಣ. ಕಾಲ್ಪನಿಕವಾಗಿ ಮಾಡ್ತಾನೆ, ಮಿಥ್ಯಾಜ್ಞಾನವಾಗಿ ಮಾಡ್ತಾನೆ, ಅರ್ಥ ಏನಾಗ್ತದೆ ಹೇಳಿ?
ಮಹಾತಾತ್ಪರ್ಯ ಉಳ್ತದ ವೇದಗಳಿಗೆ? ವೇದ ಎಲ್ಲ ಹೊಗಳ್ತದಪ್ಪ. ವೇದಗಳು ಹೊಗಳುವಾಗ, ಸ್ತೋತ್ರ ಮಾಡುವಾಗ ಅಜ್ಞಾನ ಕಲ್ಪಿತವಾಗಿ, ಕಾಲ್ಪನಿಕವಾಗಿ, ಮಿಥ್ಯಾಭೂತವಾಗಿ ಮಾಡುವಂತಹ ಗುಣಗಳನ್ನು ಹೊಗಳ್ತದೋ, ಸತ್ಯವಾಗಿ ಹೊಗಳ್ತದೋ? ಸುಮ್ಮನೆ ಹೊಗಳ್ತದ? ಮಹಾತಾತ್ಪರ್ಯ ಇರೋದೇ ಪರಮಾತ್ಮನ ಉತ್ಕೃಷ್ಟತ್ವವನ್ನು ಹೊಗಲಿಕ್ಕೆ. ಸೃಷ್ಟಿಯಾದ ಎಲ್ಲ ಕರ್ಮ ಮಾಡ್ತಾನಲ್ಲ, ಎಷ್ಟು ಅದ್ಭುತ ಅವ ಅಂತ ಅವನನ್ನು ಹೊಗಲಿಕ್ಕೆ ಇರೋದು. ಅದರಲ್ಲೇ ತಾತ್ಪರ್ಯ. ಮೋಕ್ಷೋ ಹಿ ಮಹಾಪುರುಷಾರ್ಥ. ಈ ಶ್ರುತಿ ಸ್ಮೃತಿಗಳಿಂದ ನಮಗೆ ಏನು ಸಿಗ್ತದೆ ಗೊತ್ತಾ? ಹೊಗಳ್ರಿ ಏನ್ರಿ ಅಂತಂದರೆ, ಶ್ರುತಿ ಸ್ಮೃತಿಗಳು ಅಂದರೆ ಪರಮಾತ್ಮನ ಹೊಳುವಂತಹ ವೇದ ಸ್ತೋತ್ರಗಳೆಲ್ಲ, ಆ ವೇದಾದಿ ಸ್ತೋತ್ರಗಳೆಲ್ಲವೂ ಸಹಿತ ಮೋಕ್ಷದ ಫಲವನ್ನೇ ಹೇಳುವಂಥದ್ದು. ಮಹಾಪುರುಷಾರ್ಥ. ಮಹಾಪುರುಷಾರ್ಥ ಎಲ್ಲಿ ಗೊತ್ತಾಗಿದೆ? ಅದಕ್ಕೆ ಮೋಕ್ಷ ಏವ ಮಹಾಪುರುಷಾರ್ಥ. ಮೋಕ್ಷವನ್ನು ಕಣಿಸೋದೆ. 4 ಪುರುಷಾರ್ಥಗಳಿವೆ ನಮ್ಮಲ್ಲಿ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ತತ್ರಾಪಿ ಮೋಕ್ಷ ಏವ ಅರ್ಥ ಅಂತೇಶ್ವರೇಮಿರೇ ಧೀರ ನತೇ ಮಧ್ಯೇಶ್ವರೇಮಿರೇ. ಮೋಕ್ಷವೇ ಮಹಾಪುರುಷಾರ್ಥ ರೀ. ಉಳಿದದ್ದು ಯಾವುದು ರೀ? ಧರ್ಮ, ಅರ್ಥ, ಕಾಮಗಳೇನು ಇದೆಲ್ಲ, ಅದು ಮಹಾಪುರುಷಾರ್ಥ ಅಲ್ಲ. ಶ್ರುತಿ ಸ್ಮೃತಿಗಳು ಹೇಳ್ತವೆ ಧರ್ಮ, ಅರ್ಥ, ಕಾಮನೆಗಳ ಜೊತೆಗೆ ಮೋಕ್ಷವನ್ನು ಹೇಳ್ತದೆ. ಮೋಕ್ಷವೇ ಅದಕ್ಕೆ ಮಹಾಪುರುಷಾರ್ಥ. ಬೇರೆದೆಲ್ಲ ಅವಾಂತರ. ತತ್ರಾಪಿ ಮೋಕ್ಷ ಇವ ಪರಮ ಮಹಾಪುರುಷಾರ್ಥ ಅಂತೇಶ್ವರೇಮಿರೇ ಧೀರ ನತೇ ಮಧ್ಯೇಶ್ವರೇಮಿರೇ. ಈ ಜ್ಞಾನಿಗಳಿದ್ದಾರಲ್ಲ ಅವರೆಲ್ಲ ಏನು ಹೇಳಿ, ಅಂತದಲ್ಲೇ ರೇಮಿರೆ, ಅವರಿಗೆ ಸಿದ್ಧಿ ಇರ್ತದೆ. ಅಂತವೇ ಬೇಕು ಅಂತ ಅಂದರೆ ಯಾವುದು? ಅಂತ ಯಾವುದು ಇದರಲ್ಲಿ? ಧರ್ಮ, ಅರ್ಥ, ಕಾಮನೆಗಳಲ್ಲಿ ಅಂತ ಯಾವುದು? ಮೋಕ್ಷದಲ್ಲೇ ಅಂತೆ. ನತೇಶು ಮಧ್ಯೆ ರೇಮಿರೆ, ಮಧ್ಯದಲ್ಲಿರೋದು ಯಾವುದು? ಅರ್ಥ, ಕಾಮನೆಗಳು. ಅಂತ್ಯ ಅಂದರೆ 2 ಕಡೆ ಅಂತ್ಯ ತೊಗೊಳ್ಬೇಕಿಲ್ಲ. ಒಂದು ಕಡೆ ಅಂತ್ಯ ಯಾವುದು? ಧರ್ಮ, ಅರ್ಥ, ಕಾಮ. ಮೋಕ್ಷದಲ್ಲಿ ಅಂತ್ಯ ಯಾವುದು? ಮೋಕ್ಷ. ಹಿಂದಿಂದ ಬಂದರೆ ಮೋಕ್ಷ, ಕಾಮ, ಅರ್ಥ, ಧರ್ಮದಲ್ಲಿ ಧರ್ಮ. ಜ್ಞಾನಿಗಳಿಗೆ, ಋಷಿಮುನಿಗಳಿಗೆ, ಅಪರೋಕ್ಷ ಜ್ಞಾನಿಗಳೆಲ್ಲ ಹೇಗೆ ಗೊತ್ತಾ? ದೇವತೆಗಳಿಗೆಲ್ಲ ಧರ್ಮ ಮೋಕ್ಷದಲ್ಲೇ ಅವರಿಗೆ ಇಷ್ಟ, ರೇಮಿ, ಅದರಲ್ಲೇ ಅವರು ಬಯಸ್ತಾರೆ, ಅದೇ ಬೇಕು ಅಂತ ಬಯಸ್ತಾರೆ. ಅರ್ಥ ಕಾಮನೆಗಳೆಲ್ಲ ಬೇಡ ಅಂತ ಹೇಳ್ತಾರೆ. ಯಾಕೆ? ಅರ್ಥ ಕಾಮನೆಗಳೆಲ್ಲ ನಶ್ವರ, ಅದು ಕ್ಷಣಿಕ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಂ ಅಂತರಯೋಹೋ. ಸುಖ ಅಂದರೆ ನಿಜವಾದ ಯಾವ ಸುಖ ಗೊತ್ತಾ? ಶಾಶ್ವತವಾದಂತಹ ಸುಖ ಅಂದರೆ ಅದೇನೆ, ಯಾವುದು? ಮೋಕ್ಷ ಸುಖ. ಅದರ ಮಧ್ಯದಲ್ಲಿ ಇಲ್ಲಲ್ಲ, ಯಾವುದು ಹೇಳಿ? ಅರ್ಥ ಕಾಮನೆಗಳು. ಅದೆಲ್ಲ ಶಾಶ್ವತ ಸುಖ ಅಲ್ಲ, ನಶ್ವರ. ಅದನ್ನು ಬಯಸ್ತಾರಾ? ಜ್ಞಾನಿಗಳು, ಮೋಕ್ಷವನ್ನು ಬಯಸುವಂಥವರು, ಅಪರೋಕ್ಷ ಜ್ಞಾನಿಗಳು, ಋಷಿಗಳೆಲ್ಲ ಅದನ್ನು ಬಯಸೋದಿಲ್ಲ. ಪುಣ್ಯಚ್ಯುತೋ ಲೋಕ ಕ್ಷೀಯತೆ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ. ಶ್ರುತಿ ಸ್ಮೃತಿಗಳು ಹೇಳ್ತದೆ ಏನು ಅಂತಂದರೆ, ಪುಣ್ಯ ಕ್ಷೀಣಿಸಿ ಬಿಟ್ಟರೆ ಆ ಪುಣ್ಯದಿಂದ ಬಂದಂತಹ ಪುಣ್ಯ ಲೋಕಗಳಿದಲ್ಲ, ಕಾಮನಾ ಲೋಕಗಳು, ಸ್ವರ್ಗಾದಿ ಲೋಕಗಳು, ಅದು ಕ್ಷೀಣಿಸಿ ಬಿಡ್ತದೆ. ಸೊ ಅದೆಲ್ಲ ಏನಾಯ್ತು ಹೇಳಿ? ಪುಣ್ಯ ಅಲ್ಲ, ಶಾಶ್ವತವಲ್ಲ. ಅಂತಹ ಶಾಶ್ವತ ಅಲ್ಲದೇ ಇರುವಂತಹ ಪುಣ್ಯದಿಂದ ಸಿಗುವಂತಹ ಲೋಕಗಳು ಶಾಶ್ವತವಲ್ಲ, ಅದರ ಸುಖವೂ ಶಾಶ್ವತವಲ್ಲ. ಇದನ್ನು ಬಯಸ್ತಾರಾ? ಶ್ರುತಿ ಸ್ಮೃತಿಗಳು ಇದನ್ನು ಹೇಳೋದಿಲ್ಲ, ಅದನ್ನು ಬಯಸೋದಿಲ್ಲ ಅಂತಲೇ ಹೇಳ್ತಾರೆ ಶ್ರುತಿ ಸ್ಮೃತಿಗಳು. ಯಾರನ್ನು? ಜ್ಞಾನಿಗಳನ್ನು, ಋಷಿಮುನಿಗಳನ್ನು. ಒಟ್ಟಾರೆ ತಾತ್ಪರ್ಯ ಏನು ಅಂತಂದರೆ, ಶ್ರುತಿ ಸ್ಮೃತಿಗಳು ಅರ್ಥಗಳನ್ನು, ಕಾಮನೆಗಳು ಮಹಾಪುರುಷಾರ್ಥವಾಗಿ ಹೇಳ್ತಾ ಇಲ್ಲ. ಮಹಾಪುರುಷಾರ್ಥವಾಗಿ ಯಾವುದನ್ನು ಹೇಳ್ತಾ ಇದೆ? ಅದನ್ನು ಬಯಸೋರು ಯಾರನ್ನು ಹೇಳ್ತಾ ಇದೆ? ಜ್ಞಾನಿಗಳನ್ನು, ಋಷಿಮುನಿಗಳನ್ನು ಯಾರನ್ನು ಹೇಳ್ತಾ ಇದೆ? ಮೋಕ್ಷವನ್ನೇ ಹೇಳ್ತಾ ಇದೆ. ಮೋಕ್ಷವೇ ಮಹಾಪುರುಷಾರ್ಥ. ಅಂತಹ ಮೋಕ್ಷವನ್ನು ಕರುಣಿಸುವಂತಹ ಪರಮಾತ್ಮ, ಅವನ ಗುಣಗಳ ಸ್ತೋತ್ರ ಮಾಡುವಂತಹ ವೇದಗಳು, ಶ್ರುತಿ ಸ್ಮೃತಿಗಳು ಕಾಲ್ಪನಿಕವಾಗಿ ವಿಷಯಗಳನ್ನು ಹೊಗಳ್ತದ? ಮಿಥ್ಯಾಭೂತವಾದಂಥ ವಿಷಯವನ್ನು ಹೊಗಳ್ತದ? ಯೋಚನೆ ಮಾಡಿ. ಎಲ್ಲಿಗೆ ಲಿಂಕ್ ತೊಗೊಳ್ತಾ ಇದ್ದಾರೆ ನೋಡಿ ಅವರು, ಒಂದೊಂದಕ್ಕೆ ಲಿಂಕು. ಸ್ಥಾಣು ಎಂಬುವಂತಹ ವಿಷಯದಿಂದಾಗಿ ಪರಮಾತ್ಮ ನೈಮಿತ್ಯಕವಾಗೂ ವಿಕಾರವಿಲ್ಲ. ವಿಕಾರ ಇಲ್ಲದೆ ಹೋದರೆ ಸೃಷ್ಟಿಯಾದಿಗಳನ್ನು ಮಾಡ್ತಾನಲ್ಲ, ವಿಕಾರ ಹೊಂತಾನಲ್ಲ ಅಂದರೆ ಹೌದು, ಎರಡೂ ಇದೆ ಪರಮಾತ್ಮನಿಗೆ. ಎರಡೂ ಇದೆ, ಅದು ಹೆಂಗೆ ಒಪ್ಪಕ್ಕಾಗುತ್ತೆ ಅಂದರೆ ವಿರೋಧ ಬರ್ತದಲ್ಲ. ಅಂದರೆ ಘಟನಾ ಸಮರ್ಥದಿಂದ ಎರಡೂ ಪರಿಹಾರ ಆಗ್ತದೆ. ಆದರೆ ಶಂಕರ ಭಾಷ್ಯದಲ್ಲಿ ಏನು ಅರ್ಥ ಮಾಡಿಬಿಡ್ತಾರೆ ಅಂದರೆ, ಕರ್ತೃತ್ವಾದಿಗಳ ಎಲ್ಲ ಕ್ರಿಯೆಗಳು ಪರಮಾತ್ಮನಿರೋದು ಕಾಲ್ಪನಿಕ, ವಿಕಾರ ಹೊಂದದೇ ಇರೋದು ನಿಷ್ಕ್ರಿಯವಾಗಿರೋ ಸ್ವಾಭಾವಿಕ. ಹೀಗೆ ಹೇಳಿಬಿಟ್ರೆ ನಿಷ್ಕ್ರಿಯನಾದವ ಸ್ವಾಭಾವಿಕವಾಗಿ ಏನೂ ವಿಕಾರ ಇಲ್ಲದಿರುವಂತಹ ಪರಮಾತ್ಮನನ್ನು ಶ್ರುತಿಸ್ಮೃತಿಗಳು ಹೊಗಳ್ತವ? ಇಂತಹ ಶ್ರುತಿಸ್ಮೃತಿಗಳನ್ನು ಪರಮಾತ್ಮನನ್ನು ಹೊಗಳಿ, ಅಂತಹ ಶ್ರುತಿಸ್ಮೃತಿಗಳ ಮಹಾಪುರುಷಾರ್ಥ ಯಾವುದು? ಮೋಕ್ಷ. ಆ ಮೋಕ್ಷವನ್ನು ಕರುಣಿಸುವಂಥವ ಯಾರು? ಪರಮಾತ್ಮ. ಆ ಪರಮಾತ್ಮ ಎಂಥವ? ಈ ಶಾಂಕರ ಭಾಷ್ಯ ರೀತಿಯಲ್ಲಿ ಅರ್ಥ ಮಾಡಿಬಿಟ್ರೆ ಸ್ಥಾಣುಪದಕ್ಕೆ ಹೋಯ್ತು, ಬಿತ್ತು, ಶ್ರುತಿಸ್ಮೃತಿಗಳು ಬಿತ್ತು. ಸೊ ವಿರೋಧ ಇಲ್ಲ ಅಂತ ಹೇಳ್ತೀವಿ. ಇದೆಂಗೆ ವಿರೋಧ ಹೇಳಲಿಕ್ಕೆ ಬರ್ತದೆ? ಶಾಂಕರ ಭಾಷೆ ವಿರೋಧ ಪರಿಹಾರ ಮಾಡಲಿಕ್ಕಾಯಿತು. ಒಂದು ಕಾಲ್ಪನಿಕ, ಒಂದು ಸತ್ಯ ಅಂಥೇಳಿ, ಒಂದು ನಿಷ್ಕ್ರಿಯ ಸ್ವಾಭಾವಿಕ ಅಂಥೇಳಿ.
ಎರಡೂ ಸ್ವಾಭಾವಿಕವೇ ಅಂತ ಹೇಳಿದ್ರು ಸಹಿತ ವಿರೋಧ ವಚನ ಪರಿಹಾರ ಮಾಡಲಿಕ್ಕೆ ಬರ್ತದೆ. ಯಾಕೆ? ಪರಮಾತ್ಮ ಅಗಡಿನ ಸಾಮರ್ಥ್ಯ ಉಳ್ಳವ, ಪರಮಾತ್ಮ ಅಚಿತ್ಯಾತ್ಮ ಶಕ್ತಿ ಉಳ್ಳವ. ಇಂಥವನಿಗೆ ಎರಡು ಧರ್ಮಗಳು ಕೊಡ್ತವೆ, ನಮಗೂ ಕೂಡಲ್ಲ ಅಷ್ಟೇ. ನಮಗೆ ಪ್ರಾಕೃತಿಕರು, ನಾವು ಅಲ್ಪರು, ನಾವು ಅಣುಗಳು, ನಮಗೆ ಅದು ಕೂಡದೆ ಹೋದರೂ ಸಹಿತ ಅಚಿಂತ್ಯಾತ್ಮ ಶಕ್ತಿ ಉಳ್ಳವನಿಗೆ ಕೂಡ್ತದೆ. ಅದಕ್ಕೆ ಅವನಿಗೆ ಹೇಳೋದು ಅಗಡಿನ ಘಟನಾ ಸಾಮರ್ಥ್ಯ ಉಳ್ಳವನೇ ಅಂತ ಶ್ರುತಿ ಸ್ಮೃತಿಗಳು ಹೊಗಳ್ತವೆ ಅವನನ್ನು. ಹಿಂಗೇಳಿ ಮಾಡಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡಿ. ಮೋಕ್ಷವೇ ಶ್ರುತಿ ಸ್ಮೃತಿಗಳು ಹೇಳ್ತವೆ. 4 ಪುರುಷಾರ್ಥಗಳಲ್ಲಿ ಮಹಾಪುರುಷಾರ್ಥ, ನಿಜವಾದ ಪುರುಷಾರ್ಥ ಯಾವುದು? ಮೋಕ್ಷ ಅಂತ ಹೇಳ್ತಲ್ಲ. ಅಂತಹ ಮೋಕ್ಷವನ್ನು ಕಣಿಸುವಂಥವ ಯಾವುದರಿಂದ ಹೇಳಿ? ಮೋಕ್ಷ ಯಾವುದರಿಂದ ಬರ್ತದೆ ಹೇಳಿ? ವಿಷ್ಣು ಪ್ರಸಾದದಿಂದ ಬರ್ತದೆ. ಅಂತಹ ವಿಷ್ಣುವಿನ ಕರ್ಮಗಳನ್ನು ನೀವು ಕಾಲ್ಪನಿಕ ಮಿಥ್ಯಾ ಅಂತ ಹೇಳಿಬಿಟ್ರೆ ಅದನ್ನು ಹೇಳಲಿಕ್ಕೂ ಶ್ರುತಿ ಸ್ಮೃತಿಗಳಿವೆ ಅಂತ ಹೇಳ್ತಾರೆ ನೋಡಿ ಮುಂದೆ. ಸಚ ವಿಷ್ಣು ಪ್ರಸಾದಾದೇವ ಸಿದ್ಧತಿ. ಅಂತಹ ಮೋಕ್ಷ ಯಾರಿಂದ ಸಿದ್ಧಿಯಾಗ್ತದೆ? ಪರಮಾತ್ಮನಿಂದ ಸಿದ್ಧಿಯಾಗ್ತದೆ. ಏನು ಅಂತ ಹೇಳ್ತದೆ? ಎಷ್ಟು ಶ್ರುತಿಗಳನ್ನು ಉದಾಹರಣೆ ಕೊಡ್ತಾರೆ ನೋಡಿ ಮುಂದೆ. ವಾಸುದೇವಂ ಅನಾರಾಧ್ಯ ಕೋ ಮೋಕ್ಷಂ ಸಮಮಾಪ್ನುಯಾತ್. ಪ್ರಶ್ನಾರ್ಥಕ. ಪರಮಾತ್ಮನನ್ನು ಆರಾಧನೆ ಮಾಡದೆ, ಪರಮಾತ್ಮನಲ್ಲಿ ಭಕ್ತಿ ಮಾಡದೆ, ಅವನಲ್ಲಿ ಶ್ರದ್ಧಾಭಕ್ತಿಯಿಂದಾಗಿ ಅವನನ್ನು ಸ್ಮರಣೆ ಮಾಡದೆ, ಅವನಲ್ಲಿ ಚಿಂತನೆ ಮಾಡದೆ, ಅವನಲ್ಲಿ ಮೊರೆ ಹೊಕ್ಕದೆ ಯಾರಿಗೂ ತಾನೇ ಮೋಕ್ಷ ಸಿಗ್ತದೆ? ಅರ್ಥ ಏನು? ಅವನ ಸ್ಮರಣೆ ಮಾಡಿದ್ರೇ, ಅವನಲ್ಲಿ ಭಕ್ತಿ ಮಾಡಿದ್ರೇ ಮೋಕ್ಷ, ಇಲ್ಲಾಂದರೆ ಮೋಕ್ಷ ಇಲ್ಲ. ಸೊ ವಿಷ್ಣು ಪ್ರಸಾದಿಂದನೇ ಮೋಕ್ಷ ಸಿಗೋದು ಅಂತ ಮತ್ತೊಂದು ಹೇಳ್ತದೆ. ತುಷ್ಟೇತು ತತ್ರ ಕಿಮಲಭ್ಯಮನಂತ ಈಶೇ. ಪ್ರಶ್ನಾರ್ಥಕ. ಅನಂತ ಈಶ, ಅನಂತರೂಪಿಯಾದವ, ಈಶನಾದವ. ಈಶಾನದ ಪದಕ್ಕೆ ಅರ್ಥ ಏನು ಹೇಳಿ? ಅಘಡ್ನಿದ ಘಟನಾ ಸಾಮರ್ಥ್ಯ ಉಳ್ಳವ, ಸಮರ್ಥ ಸರ್ವಸಮರ್ಥ ಅಂತ ಅರ್ಥ. ಈಶ ಪದಕ್ಕರ್ಥ. ಈಶ್ವರ ಅಂತ ಹೇಳ್ತೀವಲ್ಲ, ಪದಕ್ಕರ್ಥ ಏನು ಹೇಳಿ? ನ ಯೋಗಿತ್ವಾತ್ ಈಶ್ವರೇ ಅಂತ ಒಂದು ಶ್ರುತಿ ಬಂತಲ್ಲ ಹಿಂದೆ. ಅಂದರೆ ಈಶ್ವರ ಅಂದರೆ ಘಟನಾ ಸಾಮರ್ಥ್ಯ ಉಳ್ಳವನಿಗೆ ಯೋಗಿತ್ವ ಸಾಮರ್ಥ್ಯ ಇರ್ತದೆ, ಅವನಿಗೆ ವಿರುದ್ಧ ಧರ್ಮಗಳು ಅವನಲ್ಲಿ ಕೂಡ್ತದೆ ಅಂತ. ಇಂತಹ ಘಟನಾ ಸಾಮರ್ಥ್ಯ ಉಳ್ಳ ಅನಂತರೂಪಿಯಾದ ಪರಮಾತ್ಮನ ತುಷ್ಟೀಕರಿಸದೆ, ಅವನನ್ನು ಸಂತೋಷಗೊಳಿಸದೆ, ಅವನನ್ನು ತೃಪ್ತಿಗೊಳಿಸದೆ ಕಿಂತತ್ರ ಅಲಭ್ಯಂ, ಅವನನ್ನು ತುಷ್ಟಿಗೊಳಿಸಿದರೆ ಏನು ತಾನೇ ಸಿಗೋದಿಲ್ಲ ನಮಗೆ, ಮೋಕ್ಷವೇ ಸಿಗುವಾಗ ಅಂತ ಅರ್ಥ. ಸಂಸಾರ ತಾಪತ್ರಯವನ್ನು, ಬಂಧನವನ್ನು ಕಳಿಸಿ ಮೋಕ್ಷವೇ ಸಿಗುವಾಗ ಮತ್ತಿನ್ನೇನು ಸಿಗಲ್ಲ ಹೇಳಿ? ಎಲ್ಲವೂ ಸಿಗ್ತದೆ ಅಂತ ಅರ್ಥ. ಪ್ರಶ್ನಾರ್ಥಕ. ಎಲ್ಲವೂ ಸಿಗ್ತದೆ ಅಂತ ಅರ್ಥ ಇಲ್ಲಿ. ಮತ್ತೊಂದು ಶ್ರುತಿಗಳು ಹೇಳ್ತದೆ, ತತ್ಪ್ರಸಾದಾತ್ ಅವಾಪ್ನೋತಿ ಪರಾಂ ಸಿದ್ಧಿಂ ನ ಸಂಶಯ ಪಡಬೇಡಿ ಅಂತ ಹೇಳ್ತದೆ. ಅವನ ಪ್ರಸಾದ ಒಂದು ಸಿಕ್ಕಿಬಿಟ್ರೆ, ಅವ ನಮ್ಮಲ್ಲಿ ತುಷ್ಟನಾದರೆ ಮೋಕ್ಷವೇ ಸಿಗ್ತದೆ. ಈ ವಿಷಯದಲ್ಲಿ ಸಂಶಯ ಪಡಬೇಡಿ ಅಂತ ಹೇಳ್ತದೆ. ಮತ್ತೊಂದು ಭಾಗವತ ಪುರಾಣದ ಸ್ಮೃತಿ ಇದು. ಭಾಗವತ ಪುರಾಣದ ವಿಷಯವನ್ನು ಹೇಳ್ತಾರೆ. ಯೇಷಾಂ ಸ ಏವ ಭಗವಾನ್ ದಯೇಯೇತ್ ಅನಂತಃ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವಿಲೀಕಂ ತೇ ವೈ ವಿದ್ಯಂತಿ ತದನಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಶ್ವಸೃಗಾಲಭಕ್ಷ್ಯೇ. ದಯಾರೂಪಿಯಾದ ಪರಮಾತ್ಮನ, ಯೇಷಾಂ ಸ ಏವ ಭಗವಾನ್ ದಯೇದ್ ಅನಂತರೂಪಿಯಾದ ಭಗವಂತ, ಷಡ್ಗುಣೇಶ್ವರ ಸಂಪನ್ನಾದ ದಯಾರೂಪನಾದ ಪರಮಾತ್ಮನ ವಿಶೇಷ ಅವನ ಪಾದಾರವಿಂದಗಳನ್ನು ಚಿಂತನೆ ಮಾಡಿ ಅವನನ್ನು ಆಶ್ರಯಿಸಿದವರಿಗೆ ಈ ತುಚ್ಛವಾದ ಶರೀರ ಇದಲ್ಲ, ಯಾವುದು? ಶೃಗಾಲ, ನಾಯಿ ನರಿ ತಿನ್ನುವಂತಹ ಈ ತುಚ್ಛವಾದ ಶರೀರವಿದಲ್ಲ, ಅದನ್ನು ಬಿಡಿಸಿಕೊಂಡು ಪರಮಾತ್ಮನ ಆ ಮಾಯೆಯಿಂದ ಮೋಕ್ಷವನ್ನೇ ಪಡಿತಾರೆ. ಸ್ವರೂಪಭೂತವಾದಂತಹ ಚಿದಾತ್ಮಕವಾದಂತಹ ಚಿದಾನಂದಾತ್ಮಕವಾದಂತಹ ಸ್ವರೂಪವನ್ನೇ ಪರಮಾತ್ಮ ಕೊಟ್ಟು ಬಿಡ್ತಾನೆ. ನೈಷಾಂ ಮಾಮಾಹಮಿತಿ ಧೀಹಿ ಶ್ವಸೃಗಾಲ ಭಕ್ಷೆ. ಅವರು ಈ ಜೀವವನ್ನು, ಈ ಸ್ವರೂಪವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ಇಂತಹ ತುಚ್ಛವಾದ ಶರೀರವನ್ನು ತಮ್ಮದು ಅಂತ ಬಯಸ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಆ ತುಚ್ಛವಾದ ಶರೀರ ಎಂಥದ್ದದು? ಶೃಗಾಲ ಭಕ್ಷೆ ಅಂದರೆ ಶ್ವಶೃಗಾಲ ಮತ್ತು ಭಕ್ಷೆ, ನೃ ಅಲ್ಲ, ಶ್ವಶೃಗಾಲ ಅಂದರೆ ನಾಯಿ ನರಿ ತಿನ್ನುವಂಥದ್ದು ಇದಲ್ಲ, ಅಷ್ಟು ತುಚ್ಛವಾದದ್ದು. ಅದು ತನ್ನದೊಂದು ಬಯಸಲ್ಲ, ಇದು ಪರಮಾತ್ಮನದು, ಪರಮಾತ್ಮನಿಗೆ ಅರ್ಪಣೆ ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಮೋಕ್ಷವನ್ನು ಬಯಸ್ತಾರೆ ಅಂತ ಭಾಗವತದ 2ನೇ ಸ್ಕಂದದಲ್ಲಿ ಮಾತು ಬರ್ತದೆ. ಅರ್ಥ ಏನು ಹೇಳಿ? ತಾತ್ಪರ್ಯ ಅರ್ಥ ಏನು? ಪರಮಾತ್ಮನನ್ನು ನಾವು ಪ್ರಸಾದ ಪಡೆದು ಬಿಟ್ಟರೆ, ಪರಮಾತ್ಮನ ಆಶ್ರಯಿಸಿಬಿಟ್ರೆ, ಪರಮಾತ್ಮ ದಯಾರೂಪನಾದವ ನಮಗೆ ಅನಂತ ಮೋಕ್ಷವನ್ನೇ ಕೊಟ್ಬಿಡ್ತಾನೆ ಅಂತ ಅರ್ಥ. ಪರಮಾತ್ಮನ ಪ್ರಸಾದದಿಂದನೇ ಮುಕ್ತಿ. ಮತ್ತೊಂದು ಭಾಗವತ ವಚನ ಮುಂದೆ ಹೇಳ್ತಾರೆ, ತಸ್ಮಿನ್ ಪ್ರಸನ್ನೆ ಕಿಮಹಾಸ್ತಿ ಲಭ್ಯಂ. ಇದು ಬೇರೆ ಶ್ರುತಿ. ಅವ ಪ್ರಸನ್ನನಾದರೆ ಇಲ್ಲಿ ನಮಗೆ ದೊರಕದೇ ಇರೋದು ಮತ್ತಿನ್ನೇನಿದೆ? ಮೋಕ್ಷವೇ ದೊರಕುವಾಗ ಮತ್ತಿನ್ನೇನಿದೆ ಅಂತ. ಮತ್ತೆ ಧರ್ಮಾರ್ಥ ಕಾಮೇಹಿ ಅಲಂ ಅಲ್ಪಕಾಸ್ತೆ. ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮನೆಗಳು ಎಲ್ಲವೂ ಅಲ್ಪ ಅಂತ ಶ್ರುತಿ ಸ್ಮೃತಿಗಳು ಹೇಳ್ತದೆ. ಮತ್ತು ಯಾವುದು ದೊಡ್ಡ ಪುರುಷಾರ್ಥ ಅಂದರೆ ಮೋಕ್ಷ. ಆ ಮೋಕ್ಷ ಯಾರಿಂದ ದೊರಕ್ತದೆ? ಪರಮಾತ್ಮನ ಪ್ರಸಾದದಿಂದ. ಅಂತಹ ಪರಮಾತ್ಮ
ಅವನ ಕರ್ಮಗಳು, ಅವನ ಕರ್ತೃತ್ವಾದಿ ಶಕ್ತಿಗಳು ಎಲ್ಲವೂ ಕಾಲ್ಪನಿಕವ. ಶ್ರುತಿಸ್ಮೃತಿಗಳು ಕಾಲ್ಪನಿಕವಾಗಿ ಹೇಳ್ತದ, ಸತ್ಯವಾಗಿ ಹೇಳಬೇಕು ಅಂತ. ಭಾಗವತ ಮತ್ತೊಂದು ವಚನ ನೋಡಿ. ಋತೆ ಯದಸ್ಮಿನ್ ಭವ ಈಶೇ ಜೀವಾ ತಾಪತ್ರಯೋಣೋಪಹತಾನ ಶರ್ಮ ಆತ್ಮನ್ ಲಭಂತೆ ಭಗವಂತವಾಂಗ್ರಿಚ್ಛಾಯಾಂಶ ವಿದ್ಯಾ ಅದು ಶವಿದ್ಯಾ ಅತ ಆಶ್ರಯೇಮ. ಎಷ್ಟು ಚಂದ ಹೇಳ್ತದೆ ಭಾಗವತ ತೃತೀಯ ಸ್ಕಂದದಲ್ಲಿ ಮಾತನ್ನು ಹೇಳ್ತಾರೆ. ಋತೆ ಯದಸ್ಮಿನ್ ಭವ ಈಶೇ, ಭವ, ಈ ಭವ ಅಂದರೆ ಈ ಭವಸಾಗರ, ಸಂಸಾರ ಅದು ಋತ, ಸತ್ಯವಾದಂತಹ ಈ ಭವಸಾಗರದಲ್ಲಿ ಮುಳುಗಿದ್ದೇವೆ. ಇಂತಹ ಭವಸಾಗರದಲ್ಲಿ ಮುಳುಗಿದಂತಹ ಜೀವರೆಲ್ಲ ತಾಪತ್ರಯೇಣ ಉಪಹತಾಹ, ಸತ್ತು ಹೋಗಿದ್ದಾರವಲ್ಲ, ಬಹಳ ದುಃಖ ಪಡ್ತಾ ಇದ್ದಾರೆ. ಯಾವುದರಿಂದ? ತಾಪತ್ರಯದಿಂದ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕಾತ್ಮಿಕವಾದಂತಹ ತಾಪತ್ರಯದಿಂದಾಗಿ ಉಪಹತಾಹ, ಬಹಳ ದುಃಖವನ್ನು ಪಡ್ತಾ ಇದ್ದಾರೆ. ಅಲ್ಲಿ ಹೇಳುವಾಗ ಭಾಗವತ ಏನು ಹೇಳ್ತಾ ಇದೆ ಹೇಳಿ? ಋತೆ ಯದಸ್ಮಿನ್ ಭವ ಅಂತ ಹೇಳ್ತಾ ಇದೆ. ಋತ ಅಂದ್ರೆ ಅರ್ಥೇನು ಹೇಳಿ? ಸತ್ಯ. ಸತ್ಯವಾದ ಈ ಭವಸಾಗರದಲ್ಲಿರುವಂಥವರಿಗೆ ಏ ಈಶಾ, ಏ ಸರ್ವೋತ್ತಮನೇ, ತಾಪತ್ರಯದಿಂದಾಗಿ ಬಹಳ ದುಃಖವನ್ನು ಪಡಿತಾ ಇದ್ದಾರೆ. ನ ಶರ್ಮ, ಬಹಳ ದುಃಖವನ್ನು ಪಡ್ತಾ ಇದ್ದಾರೆ. ಆತ್ಮನ್ ಲಭಂತೆ ಭಗವಂತವಾಂಗ್ರಿ ಛಾಯಾಂಶ ವಿದ್ಯಾ ಮತ್ತು ಆಶ್ರಯೇಮ. ಆದ್ದರಿಂದ ಇಂತಹ ತಾಪತ್ರಯಾತ್ಮಕವಾದಂತಹ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕವಾದಂತಹ ಈ ಭವಸಾಗರ, ದುಃಖಾತ್ಮಕವಾದಂತಹ ಭವಸಾಗರದಿಂದ ಪಾರಾಗಬೇಕು ಅಂದ್ರೇನು? ಭವಾಂಗ್ರಿ ಛಾಯಾಂಶ, ನಿನ್ನ ಪಾದದ ನೆರಳಿನ ಚಿಂತನೆಯನ್ನು ನಾವು ಮಾಡ್ತೇವೆ. ಇಲ್ಲಿ ಛಾಯಾಂಶ ಶವಿದ್ಯ, ಶವಿದ್ಯ ಅಂತ, ಶ ಅಂದರೆ ಸುಖ, ಅಲ್ಲಿ ಹಾಗೆ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಶ ಅಂದರೆ ಸುಖ, ವಿತ್ ಅಂದರೆ ಅನುಭವ. ಸುಖದ ಅನುಭವವನ್ನು ಉಂಟು ಮಾಡುವುದಕ್ಕೆ ಕಾರಣವಾದಂತಹ ನಿನ್ನ ನೆರಳನ್ನು ಆಶ್ರಯಿಸ್ತೇವೆ. ಪರಮಾತ್ಮನ ಆ ಪಾದದ ನೆರಳೆ ನಮಗೇನು ಮಾಡ್ತದೆ ಹೇಳಿ? ಸುಖಾನುಭವವನ್ನು ತಂದುಕೊಡ್ತದೆ, ಸುಖಾನುಭವದ ಸಾಮರ್ಥ್ಯವನ್ನು ತಂದುಕೊಟ್ಬಿಡ್ತದೆ ಅಂತ ಅರ್ಥವನ್ನು ಮಾಡಬೇಕು. ಆಶ್ರಯೇಮ, ಸುಖಾನುಭವವನ್ನು ಉಂಟು ಮಾಡುವಂತಹ ಈ ಪಾದದ ನೆರಳನ್ನು ಆಶ್ರಯ ಹೊಂದ್ತೇವೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅರ್ಥ ಏನು? ಭವಸಾಗರದ ತಾಪತ್ರಯಿಂದ ಪಾರು ಮಾಡಿ ಪರಮಾತ್ಮನ ನೆರಳು ನಮಗೇನು ಮಾಡಿಬಿಡ್ತದೆ? ಮೋಕ್ಷವನ್ನೇ ಕೊಡಿಸ್ತದೆ, ಸುಖವನ್ನೇ ಕೊಟ್ಬಿಡ್ತದೆ. ಇದರಿಂದಾಗಿ ಇಂತಹ ಸತ್ಯವಾದ ಮೋಕ್ಷವನ್ನು ಅನುಭವಿಸಬೇಕಾದರೆ ಮೋಕ್ಷವೇ ಪುರುಷಾರ್ಥ ಅಂತ ಹೇಳುವಂತಹ ಶ್ರುತಿ ಸ್ಮೃತಿಗಳು ಏನು ಅಂತ ಹೇಳ್ತದೆ? ಪರಮಾತ್ಮನನ್ನು, ಅವನ ಮಾಡುವಂತಹ ಕರ್ಮಾದಿಗಳು, ಕ್ರಿಯಾದಿಗಳು ಕಾಲ್ಪನಿಕ, ಮಿಥ್ಯಾಭೂತ ಅಂತ ಹೇಳ್ತದ? ಇಲ್ಲ, ಹೇಳೋದಿಲ್ಲ. ಮತ್ತು ಅದು ಇದೆ ಇದು ಇದೆ ಅಂದರೆ ಹೆಂಗ್ರಿ? ಅಗ್ನಿನ ಘಟನಾ ಸಾಮರ್ಥ್ಯ ಈಶಾ ಪರಮಾತ್ಮ. ಈಶಾ ಅಂದರೆ ಅಗ್ನಿನ ಘಟನಾ ಸಾಮರ್ಥ್ಯ ಉಳ್ಳ ಪರಮಾತ್ಮ. ಅದರಿಂದ ಎರಡೂ ಧರ್ಮಗಳು ಕೂಡ್ತವೆ ಅಂತಲೇ ಹೇಳಿ ಪರಿಹಾರವನ್ನು ಮಾಡಬೇಕು. ಪರಮಾತ್ಮ ಈ ಎಲ್ಲ ಶ್ರುತಿ ಸ್ಮೃತಿಗಳು, ಅನಂತ ವೇದಗಳು ಸಹಿತ ಯಾವುದರಲ್ಲಿ ಮಹಾ ತಾತ್ಪರ್ಯ ಇದೆ ಅಂತ ಹೇಳಿದ್ರು? ಭಗವಂತನ ಉತ್ಕರ್ಷದಲ್ಲೇ, ಅಂದರೆ ಉತ್ಕರ್ಷದ ಜ್ಞಾನದಲ್ಲೇ ಅಂತ. ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ ಎಂಬುವಂತಹ ಜ್ಞಾನದಿಂದನೇ ನಮಗೆ ಭಗವಂತನಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳು ಉಂಟಾಗುವಂಥದ್ದು ಸಾಧನೆ. ಇದೇ ಪರಮಾತ್ಮನ ಮೋಕ್ಷಕ್ಕೆ ಸಾಧನ. ಇದರಿಂದ ಪರಮಾತ್ಮ ಪ್ರಸನ್ನನಾಗಿ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಅದರ ವಿಷಯವನ್ನು ಮುಂದೆ ಹೇಳುತ್ತಾರೆ. ಪರಮಾತ್ಮನ ಪ್ರಸಾದ ಹೇಗ್ರಿ ಆಗ್ತದೆ ಹಾಗಾದರೆ ಅಂತಂದರೆ, ಉತ್ಕರ್ಷ ಜ್ಞಾನವೇ ಪರಮಾತ್ಮನ ಪ್ರಸಾದಕ್ಕೆ ಸಾಧನ ಎರಡು ಒಂದೇ. ಅರ್ಥ ಆಗ್ತಿದಲ್ಲ? ಪರಮಾತ್ಮನ ಪ್ರಸಾದದಿಂದ ಮೋಕ್ಷ, ಪರಮಾತ್ಮನ ಪ್ರಸಾದಕ್ಕೆ ಸಾಧನ ಯಾವುದು ಅಂದರೆ ಅವ ಉತ್ಕರ್ಷನಾಗಿದ್ದಾನೆ ಎಂಬುವಂತಹ ಜ್ಞಾನವೇ. ಆ ಉತ್ಕರ್ಷ ಜ್ಞಾನ ಯಾವುದರಿಂದ ಬರ್ತದೆ? ಶ್ರುತಿ ಸ್ಮೃತಿಗಳಿಂದ ಬರ್ತದೆ. ಶ್ರುತಿ ಸ್ಮೃತಿಗಳ ಮಹಾತಾತ್ಪರ್ಯಲ್ಲಿದೆ ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ ಅಂತ ಹೇಳುವಂತಹ ವಿಷಯವೇ. ಅಂತಹ ಉತ್ಕೃಷ್ಟ ಜ್ಞಾನವನ್ನು ನೀವು ಮಿಥ್ಯೆ, ಅದು ಕಾಲ್ಪನಿಕ ಅಂತ ಹೇಳಿಬಿಟ್ರೆ ಶಂಕರ ಭಾಷೆ ಸರಿಯಲ್ಲ ಅಂತ ಬಾರಿಗೂ ಅದನ್ನು ಒಡೆದು ಹಾಕ್ತಾ ಇದ್ದಾರೆ. ಹೀಗೆ ಸಚ ಉತ್ಕರ್ಷ ಜ್ಞಾನಾದೇವ ಭವತಿ ಲೋಕಪ್ರಸಿದ್ಧೇ. ಆ ಮೋಕ್ಷಕ್ಕೆ ಕಾರಣವಾದಂತಹ ಭಗವತ್ ಪ್ರಸಾದ ಯಾವುದರಿಂದ ಉಂಟಾಗ್ತದೆ ಅಂದರೆ ಗುಣೋತ್ಕರ್ಷದಿಂದಲೇ ಆಗ್ತದೆ. ಅದು ಲೋಕಪ್ರಸಿದ್ಧೇ, ಲೋಕದಲ್ಲಿ ಅದು ಚಿಂತನೆ ಆಗಿದೆ. ಸತ್ಪುರುಷರು ಎಲ್ಲರೂ ಸಹಿತ ಪರಮಾತ್ಮ ಉತ್ಕೃಷ್ಟ ಜ್ಞಾನವನ್ನು ಪಡೆದು ಪರಮಾತ್ಮನ ಪ್ರಸಾದವನ್ನು ಪಡೆದು ಮೋಕ್ಷವನ್ನು ಪಡೆದಂತನ್ನು ಕಾಣ್ತೇವೆ. ಸೊ ಮೋಕ್ಷಕ್ಕೆ ಕಾರಣ ಯಾವುದು? ಪರಮಾತ್ಮನ ಪ್ರಸಾದ. ಪ್ರಸಾದಕ್ಕೆ ಯಾವುದು? ಪರಮಾತ್ಮ ಉತ್ಕೃಷ್ಟ ಜ್ಞಾನ. ಉತ್ಕೃಷ್ಟ ಜ್ಞಾನ ಯಾವುದರಿಂದ ಆಗ್ತದೆ? ಶ್ರುತಿ ಸ್ಮೃತಿಗಳಿಂದ. ಶ್ರುತಿ ಸ್ಮೃತಿಗಳು ಯಾವತ್ತೂ ಪರಮಾತ್ಮನ ಮಿಥ್ಯಾಭೂತವಾದಂತಹ ವಿಷಯವನ್ನು, ಕಾಲ್ಪನಿಕ ವಿಷಯವನ್ನು ಯಾವತ್ತೂ ಹೇಳೋದಿಲ್ಲ. ಉತ್ಕೃಷ್ಟ ಜ್ಞಾನ ಸತ್ಯವಾದದ್ದೇ ಯಾವತ್ತೂ ಸಹಿತ. ಲೋಕಪ್ರಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯಂ. ಸಜ್ಜನರಲ್ಲಿ ತಮ್ಮಲ್ಲಿರುವಂತಹ ಅಸಾಮಾನ್ಯ ಗುಣಗಳನ್ನು ಗುರುತಿಸುವಲ್ಲಿ ಹೆಚ್ಚು ಪ್ರೀತಿ ಇರ್ತದೆ ಪರಮಾತ್ಮನ. ಹೆಚ್ಚು ಪ್ರೀತಿ ಯಾವುದರಲ್ಲಿರ್ತದೆ ಹೇಳಿ? ಸಾಮಾನ್ಯ ವಿಷಯಗಳನ್ನು, ಅದು ಸರಿಯಾದ ವಿಷಯವನ್ನು ಹೇಳ್ತಾ ಇರಬೇಕು. ಶಾಸ್ತ್ರಕ್ಕೆ ಅವಿರುದ್ಧವಾಗಿರಬೇಕು. ವಿರುದ್ಧವಾಗಿಬಿಟ್ರೆ ನಮಗಲ್ಲಿ ಪ್ರೀತಿ ಬರ್ತದೆ. ಅವಿರುದ್ಧವಾಗಿರಬೇಕು,
ಅದು ವಿಶೇಷವಾಗಿ ನಮಗೆ ಅನುಗ್ರಹಕ್ಕೆ ಕಾರಣವಾಗ್ತದೆ. ಇದೆಲ್ಲ ಭಗವಂತನ ಉತ್ಕೃಷ್ಟ ಜ್ಞಾನಕ್ಕೆ ಕಾರಣವಾಗುವಾಗ ಆ ಉತ್ಕೃಷ್ಟ ಜ್ಞಾನವನ್ನು ನಾವು ಕಾಲ್ಪನಿಕ ಅಂತ ಹೇಳಿಬಿಟ್ರೆ ವ್ಯರ್ಥ, ಶ್ರುತಿಸ್ಮೃತಿಗಳೇ ವ್ಯರ್ಥ ಅಂತ ಆಗ್ತದೆ. ಮಹಾಪುರುಷಾರ್ಥ ಮೋಕ್ಷವೇ ವ್ಯರ್ಥ ಅಂತ ಆಗಿಬಿಡ್ತದೆ. ಆದರೆ ಶ್ರುತಿಸ್ಮೃತಿಗಳು ಹಾಗೆ ಹೇಳೋದಿಲ್ವಲ್ಲ. ಮಹಾಪುರುಷಾರ್ಥವೇ ಮೋಕ್ಷ, ಆ ಮೋಕ್ಷಕ್ಕೆ ಕಾರಣವಾದದ್ದೇ ಪರಮಾತ್ಮನ ಪ್ರಸಾದ. ಅಂತಹ ಪರಮಾತ್ಮ ಪ್ರಸಾದ ಉತ್ಕೃಷ್ಟ ಜ್ಞಾನದಿಂದ ಆಗುವಂಥದ್ದು ಹೇಳುವಾಗ ಹಾಗೆ ಚಿಂತನೆ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತಷ್ಟು ವಿಷಯಗಳನ್ನು ಪರಮಾತ್ಮನ ಅಂತಹ ಉತ್ಕೃಷ್ಟ ಜ್ಞಾನ, ಪರಮಾತ್ಮ ಸರ್ವೋತ್ತಮ ಸರ್ವಭೌಮ, ಅವ ಗಣನಾ ಸಾಮರ್ಥ್ಯ ಉಳ್ಳವ, ಎಲ್ಲರೂ ಅವನ ಅಧೀನ, ಎಲ್ಲರೂ ಅವನ ಆಶ್ರಯ ಅಂತ ಚಿಂತನೆಯನ್ನು ಮತ್ತೆ ಮುಂದುವರಿಸ್ತಾರೆ ನೋಡಿ. ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನಃ ಎಂಬ ಪದಕ್ಕೆ ಅರ್ಥವನ್ನು ಒಂದೊಂದು ತೆರೆಯಲ್ಲಿ ಬಿಡಿಸ್ತಾ ಹೋಗ್ತಾರೆ. ಶ್ರುತಿಸ್ಮೃತಿಗಳ ವಿರೋಧ ಇಲ್ಲದ ಹಾಗೆ, ಶ್ರುತಿಸ್ಮೃತಿಗಳ ವಿರೋಧ ಇಲ್ಲದ ಹಾಗೆ ಪರಮಾತ್ಮ ಹೇಳಿತ್ತು. ಇದು ಪೌರುಷೇಯ ವಚನ ಭಗವದ್ಗೀತೆ ಎಂಬುವಂಥದ್ದು. ಶ್ರುತಿಗಳು ಅಪೌರುಷೇಯ ವಚನ, ಎರಡಕ್ಕೂ ಲಿಂಕ್ ಇದೆ. ಎರಡೂ ಒಂದಕ್ಕೊಂದು ವಿರೋಧವಾಗಿ ಹೇಳ್ತಾ ಇಲ್ಲ. ಪರಮಾತ್ಮ ಹೇಳ್ತಿದ್ದಾನೆ ಅಂದರೆ ಅದು ಶ್ರುತಿಸ್ಮೃತಿಗಳ ವಿರೋಧ ಇಲ್ಲದ ಹಾಗೆ ಹೇಳ್ತಾ ಇದ್ದ. ಇವ ಹೇಳುವಂತಹ ವಿಷಯಗಳೇ ಶ್ರುತಿಸ್ಮೃತಿಗಳು ಹೇಳುವಂತಹದ್ದು, ಅಪೌರುಷೇಯ ವಿಷಯಗಳು ಅಂಥದ್ದೇ ಇರುವಂತಹದ್ದು. ಹಾಗಾದರೆ ಅವ ನಿತ್ಯ ಸರ್ವಗತನಾದವ, ಅಚಲನಾದವ, ಸ್ಥಾಣು ಆದವ, ಅಂದರೆ ಪರಮಾತ್ಮ ಜೀವಾತ್ಮರಿಗೆಲ್ಲ ಆಶ್ರಯನಾದವ, ಜೀವಾತ್ಮರೆಲ್ಲ ಪರಮಾತ್ಮನಿಗೆ ಅಧೀನ, ಅವ ಸರ್ವೋತ್ತಮ, ನಾವೆಲ್ಲ ನೀಚರು ಅಂತೆಲ್ಲ ಹೇಳಬೇಕಲ್ಲ. ಅದರ ಎಲ್ಲ ಮುಂದಿನ ವಿಷಯವನ್ನು ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ. ಒಂದೊಂದು ವಿಷಯವನ್ನು ಸ್ಪಷ್ಟೀಕರಿಸ್ತಾ ಹೋಗ್ತಾರೆ. ಅದನ್ನು ಬೇರೆ ಬೇರೆ ಭಾಷೆಯಲ್ಲಿ ಹೇಳುವಂಥ ವ್ಯಕ್ತಿಗಳನ್ನು ನಿರಾಕರಣೆ ಮಾಡೋ ಮುಖಾಂತರವಾಗಿಯೂ ಹೇಳ್ತಾರೆ. ಪರಮಾತ್ಮನ ವಿಷಯಗಳನ್ನು ತಾವು ಹೇಳುವಂಥ ವಿಷಯಗಳಿಗೆ ಶ್ರುತಿಸ್ಮೃತಿಗಳ ವಿರೋಧ ಇಲ್ಲ ಅಂತಲೂ ಅದನ್ನು ಸ್ಪಷ್ಟೀಪಡಿಸ್ತಾ, ಇಂತಹ ಪರಮಾತ್ಮನಿಗೆ ಜೀವಾತ್ಮ ಪ್ರತಿಬಿಂಬ ಆಗುವ ಪ್ರಯುಕ್ತದಿಂದನೇ ಜೀವಾತ್ಮ ಏನಾದ, ಆತ್ಮನಾಶಕ್ಕೆ ಇಲ್ಲದ ಪ್ರಯುಕ್ತದಲ್ಲಿ ಯೋಗ್ಯತೆ ಉಳ್ಳವನಾದ. ಆತ್ಮನಾಶದ ಯೋಗ್ಯತೆ ಇಲ್ಲವೇ ಇಲ್ಲ, ಆತ್ಮನಾಶಕ್ಕೆ ಯಾವತ್ತೂ ಇಲ್ಲವೇ ಇಲ್ಲ. ಇಲ್ಲಿ ಇಷ್ಟು ಲಿಂಕು ಕೊಡ್ತಾರೆ. ಸ್ವಲ್ಪ ಮತ್ತಷ್ಟು ವಿಷಯವನ್ನು ಭಾಷ್ಯದಲ್ಲಿ ಹೇಳ್ತಾರೆ ಮತ್ತು ತಾತ್ಪರ್ಯದಲ್ಲೂ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂಥ ವಿಷಯವನ್ನು ಸ್ಪಷ್ಟೀಕರಿಸಿ, ಪರಮಾತ್ಮನಿಗೆ ಪ್ರತಿಬಿಂಬನಾದ ಪ್ರಯುಕ್ತದಿಂದನೇ ಜೀವಾತ್ಮನಿಗೆ ಒಂದು ಯೋಗ್ಯತೆ ಇದೆ. ಏನು ಅಂತ, ಸ್ವರೂಪತಃ ನಾಶದ, ಆತ್ಮಕ್ಕೆ ನಾಶದ ಇಲ್ಲವೇ ಇಲ್ಲ ಎಂಬುವಂಥ ವಿಷಯವನ್ನು ಸ್ಪಷ್ಟೀಕರಿಸ್ತಾರೆ. ಅದು ಮುಂದಿನ ಪಾಠದಲ್ಲಿ ಮತ್ತಷ್ಟು ವಿಷಯವನ್ನು ಕಾಣೋಣ. ಕೃಷ್ಣಾರ್ಪಣ.